ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯನ್ತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯನ್ತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದಸ್ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಹರಿ ಓಂ. ಎರಡನೇ ಅಧ್ಯಾಯದ 44ನೇ ಶ್ಲೋಕ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀಭಗವಾನುವಾಚ ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾಪಋತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ಭೋಗ ಮತ್ತು ಐಶ್ವರ್ಯದಲ್ಲೇ ಆಸಕ್ತಿ ಉಳ್ಳವರಾದ್ದರಿಂದ ಅವರ ಬುದ್ಧಿಯು ದೃಢವಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಸಮಾಧಾನವೂ ಇರುವುದಿಲ್ಲ. ತ್ರೈಗುಣ್ಯ ವಿಷಯಾ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಮೂರು ಗುಣಗಳು ಸತ್ವ, ರಜಸ್ಸು, ತಮಸ್ಸು ವಿಷಯವಾಗಿ ತಿಳಿಸುತ್ತವೆ. ನೀನು ಈ ಮೂರು ಗುಣಗಳಿಂದಲೂ ಅತೀತನಾಗಿರು. ಎಲೈ ಅರ್ಜುನನೇ, ನಿರ್ದ್ವಂದ್ವನು, ನಿತ್ಯ ಸತ್ವಸ್ಥನು, ಯೋಗಕ್ಷೇಮದ ಎಲ್ಲಾ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ತಲ್ಲೀನನಾಗಿ. ಒಳ್ಳೆಯದು. 44ನೇ ಶ್ಲೋಕದಲ್ಲಿ ಹೋದ್ವಾರ ನೋಡುವಾಗ ಭಗವಂತ ಕೃಷ್ಣ ಅರ್ಜುನನಿಗೆ ಎಲ್ಲಾ ರೀತಿಯಲ್ಲೂ ಹೇಳಾಗಿದೆ. ಮೊದಲೇನು ಹೇಳ್ದ? ಆತ್ಮತತ್ವವನ್ನು ಹೇಳ್ದ. ಯಾವುದಕ್ಕೆ ಅಳಬಾರ್ದು ಅದಕ್ಕೆ ನೀನು ಅಳ್ತಾ ಇದೀಯಾ ಅಂತ. ಯಾಕೆ ಅಳಬಾರ್ದು? ಪಂಡಿತರು ಅದಕ್ಕೆಲ್ಲ ಅಳೋದಿಲ್ಲ. ಮತ್ತೆ ಹೇಳ್ತಾ ಹೋದ, ಆತ್ಮ ಸಾಯುವಂಥದ್ದು ಅಲ್ಲ, ಹುಟ್ಟುವಂಥದ್ದು ಅಲ್ಲ, ಅದಕ್ಕೆ ಯಾಕೆ ಅಳ್ತೀಯ ನೀನು? ಅರ್ಜುನನಿಗೆ ಅದು ಅರ್ಥ ಆಗಲಿಲ್ಲ ಅಂತ ಅನ್ನಿಸ್ದಾಗ, ಒಂದು ಪಕ್ಷ ಆತ್ಮ ಸಾಯುತ್ತೆ ಅಂದರೆ ಅದು ಮತ್ತೆ ಹುಟ್ಟಿ ಬರುತ್ತೆ. ಹುಟ್ಟಿದ್ದೆಲ್ಲವೂ ಮತ್ತೆ ಸಾಯಲೇಬೇಕು. ಅದಕ್ಕೋಸ್ಕರ ನೀನು ಯಾಕೆ ಅಳ್ತೀಯ? ಅಳ್ಬೇಡ. ಆಮೇಲೆ ಹೇಳ್ತಾನೆ, ನೀನೊಬ್ಬ ಕ್ಷತ್ರಿಯ, ನೀನು ಇಷ್ಟೊಂದು ಏನೋ ಹೆದರ್ಕೊಳ್ತಾ ಇರೋದು ಯಾತಕ್ಕೆ? ಇಷ್ಟೊಂದು ದುಃಖ ಪಡ್ತಿರೋದು ಯಾತಕ್ಕೆ? ನಿನ್ನ ಕೆಲಸವನ್ನ ನೀನು ಮಾಡ್ಬೇಕಲ್ವಾ? ಅದಕ್ಕೂ ಅವ್ನು ರೆಡಿ ಆಗಲಿಲ್ಲ ಅನ್ನಿಸ್ದಾಗ ಹೇಳ್ತಾನೆ, ನೋಡು, ನೀನು ಕ್ಷತ್ರಿಯ, ಯುದ್ಧ ಮಾಡದೆ ಹೊರಟೋದ್ರೆ ಎಲ್ಲರೂ ನಿನ್ನನ್ನು ಆಡ್ಕೊಂಡು ನಗ್ತಾರೆ. ಅದಕ್ಕಾದ್ರೂ ಯುದ್ಧ ಮಾಡು ಅಂತ ಹೇಳ್ತಾನೆ ಅಲ್ವಾ? ಅದಕ್ಕಾದ್ರೂ ಯುದ್ಧ ಮಾಡು. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಮತ್ತೆ ಹೇಳ್ತಾ ಹೋಗ್ತಾನೆ ಏನಂತ? ಸಾಂಖ್ಯವನ್ನು, ಜ್ಞಾನವನ್ನು ಇದುವರೆಗೂ ಹೇಳಿದೆ, ಇವಾಗ ಯೋಗವನ್ನು ಹೇಳ್ತೀನಿ. ಅಂದ್ರೆ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದು ಹೇಗೆ ಅನ್ನೋದು ಹೇಳ್ತೀನಿ ಅಂತ ಈ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ. ಭೋಗ ಮತ್ತು ಐಶ್ವರ್ಯದಲ್ಲೇ ಆಸಕ್ತಿ ಉಳ್ಳವರಾಗಿದ್ದರಿಂದ ಅವರ ಬುದ್ಧಿಯು ದೃಢವಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಸಮಾಧಾನವೂ ಇಲ್ಲ. ಎಲ್ಲಿ ಭೋಗ ಅಂದರೆ ಎಂಜಾಯ್ಮೆಂಟ್ ಮತ್ತು ಐಶ್ವರ್ಯ, ವೆಲ್ತ್ ಗೇನ್, ಸಂಪಾದನೆ ಮಾಡೋದ್ರಲ್ಲೇ ನಮ್ಮ ಆಸಕ್ತಿಯನ್ನು ಇಟ್ಕೊಂಡಿರ್ತೀವೋ
ಆಗ ಬುದ್ಧಿಯು ದೃಢ ಆಗಿರೋದಿಲ್ಲ. ಯಾಕೆಂದರೆ ಆ ನಿಶ್ಚಯಾತ್ಮಕ ಅನ್ನೋದೇನಾಗ್ತಿರುತ್ತೆ, ಆ ಭೋಗಕ್ಕೂ ಐಶ್ವರ್ಯದ ಮಧ್ಯೆ ಆಸಿಲೇಟ್ ಆಗ್ತಾ ಇರುತ್ತೆ. ಆದ್ದರಿಂದ ಅವರಿಗೆ ಸಮಾಧಾನ ಇರೋದಿಲ್ಲ ಅಂತ ಹೇಳಿದ್ದಾನೆ. ಅದು ನೋಡಿದ್ವಿ. ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವೇದಗಳು 3 ಗುಣಗಳ ವಿಷಯವಾಗಿವೆ ಅಂತ. ಏನೇನದು? ಸತ್ವ, ರಜಸ್ಸು ಮತ್ತೆ ತಮಸ್ಸು. ಈ 3 ಗುಣಗಳಿಂದ ಅತೀತನಾಗಿರೋ, ಅಂದರೆ ಆ 3 ಗುಣಗಳಿಂದ ಬೇರೆಯಾಗಿರೋ ಎಲೈ ಅರ್ಜುನನೇ, ನಿರ್ದ್ವಂದ್ವನು, ನಿತ್ಯ ಸತ್ವಸ್ಥನು, ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ಲೀನನಾಗಿರು. ಈ ಶ್ಲೋಕದಲ್ಲಿ 3 ಸುಂದರ ಶಬ್ದಗಳು ನೋಡಿ. ಅಲ್ಲಿ ಏನೇನದು? ನಿರ್ದ್ವಂದ್ವ, ನಿತ್ಯ ಸತ್ವಸ್ಥ ಹಾಗೂ ಯೋಗಕ್ಷೇಮ. ಹೌದಾ? ಈಗ ಈ ಇಡೀ ಪ್ರಪಂಚ ನೋಡೋದಾದ್ರೆ ರಜಸ್ಸು, ಸತ್ವ, ತಮಸ್ಸು ಸಹಜವಾಗಿ ಹೇಳೋದಾದ್ರೆ, ತಮಸ್ಸು ಅಂತ ಅಂದ್ರೆ ಸೋಂಬೇರಿತನ, ನಿದ್ರೆ ಮಾಡೋದು ತಮಸ್ಸು. ರಜಸ್ಸು ಅಂದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡೋದು. ಸತ್ವ ಅಂತ ಅಂದ್ರೆ ಎಷ್ಟು ಬೇಕೋ ಅಷ್ಟು ಕೆಲಸವನ್ನು ಮಾತ್ರ ಮಾಡುವಂಥದ್ದು. ಈ 3 ಗುಣಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅವರು ಸತ್ವಗುಣಿಗಳಾಗಿದ್ರೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿರ್ತಾರೆ. ತಾಮಸಿಕರಾಗಿದ್ರೆ ಎಲ್ಲ ಕೆಲಸವನ್ನು ನಾಳೆ ಮಾಡೋಣ ಅಥವಾ ಮಾಡೋದೇ ಬೇಡ ಅಂತ ಮುಂದೆ ಹಾಕ್ತಾ ಹೋಗ್ತಾ ಇರ್ತಾರೆ. ರಜಸ್ಸು ಅಂತಂದ್ರೆ ಅತಿ ಒಂದು ಕೆಲಸ ಮಾಡೋದಕ್ಕೆ ಎಷ್ಟು ಆಸಕ್ತಿ ಬೇಕೋ ಅದಕ್ಕಿಂತ ಹೆಚ್ಚು ಆಸಕ್ತಿ ಇಟ್ಕೊಂಡು ಆ ಕೆಲಸವನ್ನ ಮಾಡಿ ಸುಸ್ತಾಗ್ಬಿಡ್ತಾರೆ. ಅಷ್ಟೇ ವ್ಯತ್ಯಾಸ. ಅದಕ್ಕೆ ಇನ್ನೊಂದು ಅರ್ಥ ಕೂಡ ಹೇಳ್ತಾರೆ. ರಜಸ್ಸು, ರಜಸಿಕ ವಸ್ತುಗಳು ಅಂತ ಅಂದ್ರೆ ಮ್ಯಾಟರ್, ಏನು ಆಬ್ಜೆಕ್ಟ್ಸ್ ಇದೆ ಅದೆಲ್ಲ ರಜಸ್ಸು. ಕೆಲಸ ನಾವು ಏನು ಮಾಡ್ತೀವಿ, ಆಕ್ಷನ್, ಆಕ್ಟಿವಿಟಿ ಏನಿರುತ್ತೆ ಅದು ರಜಸ್ಸು. ಅದು ಯಾವ ಇಂದ್ರಿಯಗಳಿಂದ ನಾವು ಕೆಲಸ ಮಾಡ್ತೀವಿ ಅದನ್ನ ಸತ್ವ ಅಂತ ಹೇಳ್ತಾರೆ. ನೋಡಿ, ಇಡೀ ಪ್ರಪಂಚವನ್ನ ನಾವು ಈ 3ರಲ್ಲೇ ಕಟ್ಟಿಟ್ಬಿಡ್ಬೋದು. ಏನು, ಅಲ್ಲಿ ಸಾಕಷ್ಟು ಆಬ್ಜೆಕ್ಟ್ಸ್ ಇದೆ, ವಿಚಾರಗಳಿದೆ. ಅದನ್ನ ಕೆಲಸ ಮಾಡಲಿಕ್ಕೆ ನಾನು ಕೆಲಸವನ್ನ ಮಾಡ್ತೀನಿ. ವಿಷಯ ಮತ್ತು ವಿಷಯಾಸಕ್ತಿ. ಆ ವಿಷಯಾಸಕ್ತಿಯನ್ನ ನಾನು ಕಾರ್ಯಗೊಳಿಸ್ಬೇಕು ಅಥವಾ ಕೆಲಸ ಮಾಡಿಸ್ಬೇಕು ಅಂತಂದ್ರೆ ಪಂಚೇಂದ್ರಿಯಗಳು ಬೇಕು. ಆ ಇಂದ್ರಿಯಗಳು ಸತ್ವಗುಣ. ಹಾಗಾಗಿ ಈ 3ರಿಂದನೇ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇಂತಹ ಪ್ರಪಂಚದಲ್ಲಿ, ಯಾವುದು ಸತ್ವ, ರಜಸ್ಸು, ತಮಸ್ಸು ಇರುವಂತ ಪ್ರಪಂಚದಲ್ಲಿ ನೀನು ಈ 3 ಗುಣಗಳಿಂದ ಅತೀತನಾಗಿರು ಅಂತ ಹೇಳ್ತಾನೆ. ಅತೀತನಾಗೋದು ಅಂತಂದ್ರೇನು? ಈಗ ಪ್ರತಿಯೊಬ್ಬರಲ್ಲೂ ಈ 3 ಗುಣಗಳಿದೆ ಅಂತ ಹೇಳುವಾಗ ಆ ಗುಣಗಳಿಂದ ಅತೀತ ಆಗಿರೋದು ಅಂದ್ರೇನು? ಯಾವಾಗ ಆ ಗುಣಗಳು ಇರುತ್ತೋ ಅದಕ್ಕೆ ಇರೋದಕ್ಕೆ ಬಿಟ್ಬಿಡ್ಬೇಕು ಅಂತ. ಈಗ ತಮಸ್ ಗುಣ ಇಲ್ಲದೆ ಇದ್ರೆ ನಿದ್ದೆ ಬರಲ್ಲ ನಮಗೆ. ತಮಸ್ ಬೇಕು ನಮಗೆ. ಇಲ್ಲ, ನಾನು ಯಾವಾಗಲೂ ಕೆಲಸನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಹೆಚ್ಚೆಚ್ಚು ರಾಜಸಿಕವಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ನಿದ್ದೆ ಬರೋಕ್ಕಾಗಲ್ಲ. ಹಾಗಾಗಿ ಅದರಿಂದ ಆ ಗುಣಗಳಿಂದ ಅತೀತನಾಗಿರೋದು ಅಂತಂದ್ರೆ ಆ ಗುಣಗಳು ಯಾವಾಗ ಬರುತ್ತೋ ಅದ್ರ ತರ ಹೊಂದ್ಕೊಂಡು ಹೋಗುವಂಥದ್ದು. ಈಗ ನಿದ್ದೆ ಮಾಡ್ಲಿಕ್ಕೆ ತಮಸ್ಸು ಬೇಕು ಅಂತ ಹೇಳಿದೆ ನಾನು. ಆ ತಮಸ್ಸು, ತಮೋಗುಣ ಸಂಜೆ ಕೆಲಸ ಎಲ್ಲ ಆಗಿ ನಿಮ್ದು ಮುಗಿತಾ ಇರುವಾಗ ರಾತ್ರಿ ಹೊತ್ತು ಅದು ಜಾಗೃತ ಆಗತ್ತೆ, ಯಾವುದು ತಮಸ್ಸು. ಅವಾಗ ನಿದ್ದೆ ಮಾಡಬೇಕು ಅಂದ್ರೆ ನಿದ್ದೆ ಮಾಡಬೇಕು. ಅತೀತನಾಗಿರೋದು ಅಂದ್ರೆ ಇದು. ಆ ನಿದ್ದೆಗೆಟ್ಟು ಮಾಡುವಂತಹ ಕೆಲಸ ಏನಾದ್ರೂ ನಾನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ 1 ದಿನ 2 ದಿನ ಮಾಡ್ಬೋದು, ಆಮೇಲೆ ಮಾಡ್ಲಿಕ್ಕಾಗಲ್ಲ. ಆ ಗುಣಗಳು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಆದ್ರಿಂದ ನಾನು ಯಾವ ಗುಣಕ್ಕೂ ಅಂಟ್ಕೊಂಡಿರಲ್ಲ ಅಂತ ಹೇಳೋದೇ ಗುಣಾತೀತನಾಗಿರೋದು ಅಂತ. ಅತೀತನಾಗಿರೋದು ಅಂದ್ರೆ ಆ 3 ಗುಣಗಳು ಬರುತ್ತೆ ಹೋಗುತ್ತೆ, ಅದನ್ನ ನಾನು ಸಾಕ್ಷಿ ಭಾವದಿಂದ ನೋಡುವಂಥದ್ದು ಅಂತ. ಎಲೈ ಅರ್ಜುನನೇ, ನಿರ್ದ್ವಂದ್ವನು. ನಿರ್ದ್ವಂದ್ವ ಅಂದ್ರೇನು? ಪ್ರಪಂಚದಲ್ಲಿ ದ್ವಂದ್ವಗಳೇ ಇರೋದು, ಬೇಕಾದಷ್ಟು ದ್ವಂದ್ವಗಳು. ದ್ವಂದ್ವ ಅಂತ ಅಂದ್ರೆ ಡ್ಯುಯಲ್ಸ್ ಅಂತ. ಈಗ ಸುಖ ಇದೆಯೋ ದುಃಖ ಇದೆ, ರಾತ್ರಿ ಇದೆಯೋ ಹಗಲಿದೆ, ಒಳ್ಳೇದಿದೆಯೋ ಕೆಟ್ಟದ್ದಿದೆ, ಕುಳ್ಳಗಿರೋರಿದಾರೋ ಉದ್ದಗಿರೋರಿದ್ದಾರೆ, ಸಣ್ಣಗಿರೋರಿದಾರೋ ದಪ್ಪಗಿರೋರಿದ್ದಾರೆ. ಹೌದಾ?
ಎಲ್ಲ ಥರದವರು ಇದ್ದಾರೆ ಇಲ್ಲಿ. ಸತ್ಯವಂತರಿದ್ದಾರೋ, ಸುಳ್ಳು ಹೇಳೋರು ಇದ್ದಾರೆ. ಹಾಗಾಗಿ ಆ ದ್ವಂದ್ವಗಳು ಇದ್ದೇ ಇದೆ. ಆವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಇಲ್ಲಪ್ಪ ಅದೆಲ್ಲ ಹೊರಟೋಗ್ಬಿಡ್ಬೇಕು, ಬರೀ ಒಳ್ಳೇದಷ್ಟೇ ಇರಬೇಕು ಅಂದ್ರೆ ಆ ಥರ ಪ್ರಪಂಚ ಇರಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಅದಕ್ಕೆ ಹೇಳ್ತಾನೆ, ನೀನು ನಿರ್ದ್ವಂದ್ವನಾಗು ಅಂತ. ನಿರ್ದ್ವಂದ್ವ ಆಗೋದು ಅಂದ್ರೆ ಏನು? ಈಗ ಚಳಿ ಶುರು ಆಗ್ತಾ ಇದೆ, ಚಳಿ ಚಳಿ ಚಳಿ, ಭಗವಂತ ಎಂತ ಚಳಿ ಕೊಟ್ಟಿದ್ಯಪ್ಪ, ಬಿಸಿಲು ಬರಬಾರ್ದಾ ಅಂತ. ಇನ್ನು ಸ್ವಲ್ಪ ದಿನಕ್ಕೆ ಬಿಸಿಲು ಬರುತ್ತೆ. ಬಿಸಿಲು ಬಂದ ಕೂಡಲೇ ಅಯ್ಯೋ ಬಿಸಿಲು 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 ಅಂತಿದೆಯಲ್ಲ, ಮತ್ತೆ ಮಳೆ ಕೊಡೋಕೆ ಶುರು ಮಾಡ್ತಾನೆ. ಅದಕ್ಕೆ ದೇವ್ರು ಹೇಳ್ತಾನೆ, ಇವ್ರಿಗೆ ಏನು ಕೊಟ್ಟರು ಇವ್ನು ಬರೀ ಕಂಪ್ಲೇಂಟೇ ಮಾಡ್ತಾ ಇರ್ತಾನೆ, ಇವ್ನಿಗೇನು ಕೊಡೋದೇ ಬೇಡ ನಾನು ಅನ್ಸ್ಬಿಡುತ್ತಂತೆ. ನಿರ್ದ್ವಂದ್ವನಾಗೋದು ಅಂದ್ರೆ ಝೀರೋ ಕಂಪ್ಲೇಂಟ್ಸ್. ಕಂಪ್ಲೇಂಟ್ಸೇ ಇರಬಾರ್ದು. ಯಾಕೆ? ದ್ವಂದ್ವಗಳಿದೆ, ಆದ್ರಿಂದ ಅದು ಬರುತ್ತೆ ಹೋಗುತ್ತೆ. ಕೃಷ್ಣ ಹೇಳ್ತಿರೋದೇನು? ನಿರ್ದ್ವಂದ್ವನಾಗೋ, ಝೀರೋ ಕಂಪ್ಲೇಂಟ್ಸ್. ಝೀರೋ ಕಂಪ್ಲೇಂಟ್ಸ್ ಯಾವಾಗ ಮಾಡಕ್ ಸಾಧ್ಯ? ನಾವು ಏನ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ. ಈಗ ಚಳಿಗಾಲ ಇದೆಯಾ, ಆಯ್ತಪ್ಪ ಚಳಿಗಾಲ ಅನುಭವಿಸೋಣ. ಎಷ್ಟು 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ, ಹೋಗುತ್ತೆ. ಅದನ್ನ ಅನುಭವಿಸೋದು ನಾವು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಯ್ಯೋ ಯಾಕೆ ಚಳಿ ಬಂತು ಅನ್ಕೊಳ್ಳೋದಲ್ಲ. ಅದಕ್ಕೆ ಈ 2 ವಿಚಾರ. ನಿರ್ದ್ವಂದ್ವ ಆಗ್ಲಿಕ್ಕೇನು? ಝೀರೋ ಕಂಪ್ಲೇಂಟ್ಸ್. ನಾನು ಕಂಪ್ಲೇಂಟ್ ಮಾಡಬಾರ್ದು ಯಾವ್ದ ಬಗ್ಗೆ ಆದ್ರೂ ಅಷ್ಟೇನೆ. ಮನೆಯಲ್ಲಿ ಯಾವುದೇ ವಿಚಾರಕ್ಕಾಗ್ಲಿ ಝೀರೋ ಕಂಪ್ಲೇಂಟ್ಸ್. ಮತ್ತೆ ಏನಿರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದಕ್ಕೆ ನಿರ್ದ್ವಂದ್ವ. ಮತ್ತೇನ್ ಹೇಳ್ತಾರೆ? ನಿತ್ಯ ಸತ್ವಸ್ಥ ಅಂತ ಹೇಳ್ತಾರೆ. ನಿತ್ಯ ಸತ್ವಸ್ಥ ಅಂತಂದ್ರೆ ಯಾವಾಗ್ಲೂ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಳೋದು. ಆ ಪ್ರಶಾಂತತೆ ಹೇಗಿರ್ಬೇಕು ಅಂದ್ರೆ, ಪ್ರಪಂಚ ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ತಿರ್ಲಿ, ನನ್ನ ಮನಸ್ಸು ಪ್ರಶಾಂತವಾಗಿರ್ಬೇಕು. ಅರೆ ಅದೇಗಾಗತ್ರಿ, ಪ್ರಪಂಚ ಹತ್ಕೊಂಡು ಉರಿತಾ ಇದೆ, ನಾನು ಹೇಗೆ ಸುಮ್ಮನೆ ಇರಕ್ಕಾಗತ್ತೆ? ನಾನು ಮೊದಲು ಸುಮ್ಮನೆ ಇದ್ರಷ್ಟೇನೆ ಬೇರೆ ಪ್ರಪಂಚಕ್ಕೆ ತಣ್ಣೀರು ಹಾಕ್ಬೋದು. ಬೆಂಕಿ ಹತ್ಕೊಂಡು ಉರಿತಾ ಇದೆ, ನಾನು ಸುಮ್ಮನೆ ಇರಕ್ಕಾಗತ್ತಾ? ಕುಣಿಯಕ್ಕೆ ಶುರು ಮಾಡಿದ್ರೆ ನಾನು ಅದಕ್ಕೆ ನೀರು ಹಾಕೋ ಬದಲು ಎಣ್ಣೆನೇ ಸುರಿದು ಬಿಡ್ತೀನೋ ಏನೋ, ಗೊತ್ತಿರಲ್ಲ. ಆದ್ರಿಂದ ನಿತ್ಯ ಸತ್ವಸ್ಥನು ಅಂದ್ರೆ ಪ್ರತಿ ಕ್ಷಣದಲ್ಲೂ ನಾನು ಮಹತ್ವ ಕೊಡೋದು ಯಾತಕ್ಕೆ? ಮನಸ್ಸಿನ ಪ್ರಶಾಂತತೆಗೆ. ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ. ಒಂದು ನಿರ್ದ್ವಂದ್ವ, ಇನ್ನೊಂದು ಏನು ಹೇಳ್ತಿದ್ದಾನೆ? ನಿತ್ಯ ಸತ್ವಸ್ಥ. ನಿರ್ಯೋಗಕ್ಷೇಮ. ಯೋಗಕ್ಷೇಮ, ಯೋಗ ಅಂತಂದ್ರೆ ನಾನು ಏನೋ ಸಂಪಾದಿಸುವಂಥದ್ದು. ಏನೋ ಸಂಪಾದಿಸ್ತೀನಿ, ಅದನ್ನ ಕ್ಷೇಮ, ಅದನ್ನ ಕಾಪಾಡ್ತೀನಿ. ನಿಮ್ಗೆಲ್ಲ ಗೊತ್ತಿರಬೇಕು, ಈ LICನವರು ಹಿಂಗೆ ಕೈ ಇಟ್ಟಾಗ ಅದ್ರಲ್ಲಿ ಒಂದು ಬರೀತಾರೆ ಅಲ್ವಾ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅವ್ರದ್ದು ಸೂತ್ರ ಭಗವದ್ಗೀತೆ ಇದೆ, ಅದು ಯೋಗಕ್ಷೇಮಂ ವಹಾಮ್ಯಹಂ. ಅದೇ ಕರ್ಮಯೋಗದಲ್ಲೆಲ್ಲ ಬರುತ್ತದು. ಆ ನಿರ್ಯೋಗಕ್ಷೇಮ, ನಿರ್ಯೋಗಕ್ಷೇಮ ಅಂತಂದ್ರೆ ಕಾಪಾಡ್ಕೊಳ್ಳೋದು, ಸಂಪಾದಿಸೋದು, ಕಾಪಾಡೋದು, ಇದ್ರಲ್ಲೇ ಕಾಲ ಕಳೆದು ಬಿಡ್ಬೇಡ ನೀನು. ಬರುತ್ತೆ ಇರುತ್ತೆ ಅಷ್ಟೇ. ಈಗೇನೋ ಒಂದು ಸಂಪಾದಿಸ್ತೀವಿ, ಅದನ್ನ ಕಾಪಾಡೋದ್ರಲ್ಲೇ ಜೀವನ ಎಲ್ಲ ಕಳೆದು ಬಿಡ್ತೀವಿ ನಾವು ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ನಿರ್ದ್ವಂದ್ವನು ನಿತ್ಯ ಸತ್ವಸ್ಥನು ಯೋಗಕ್ಷೇಮ, ನಿತ್ಯ ಸತ್ವಸ್ಥ ಹಾಗೂ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ದ್ವಂದ್ವನು ನಿತ್ಯ ಸತ್ವಸ್ಥನು ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ಲೀನವಾಗಿರು ಅಲ್ವಾ. ಈಗ ಈ ತರ ನಾನು ಎಲ್ಲಾನು ಬಿಟ್ಬಿಟ್ಟು ಕೂತ್ಬಿಟ್ರೆ ನನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತ ಅನ್ನಿಸ್ಬೋದು ಅಲ್ವಾ ಎಷ್ಟೋ ಸಲ. ಏನಿಲ್ಲ, ಭಗವಂತ ನೋಡ್ಕೊಳ್ತಾನೆ. ಆ ಭಗವಂತನ ಕೈ ಹಿಡಿದ್ರೆ ಎಲ್ಲವೂ ನಡೀತಾ ಇರತ್ತಂತೆ. ನಮ್ಮ ಜೀವನದಲ್ಲೇ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ನೋಡ್ಕೊಳ್ತಾ ಹೋಗಿ ಅದು ಸಹಾಯ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತೇ ಇಲ್ಲ. ಆ ನಿರ್ಯೋಗಕ್ಷೇಮ ಅಂತ ಹೇಳೋದಕ್ಕೆ ಅವನಿಗೊಂದು ಭಗವಂತನಿಗೊಂದು ಚಾನ್ಸ್ ಕೊಡಬೇಕು. ಒಂದು ಸಣ್ಣ ನನ್ನ ಅನುಭವದಲ್ಲೇ ಹೇಳೋದಾದ್ರೆ, ನಾವು ಯಾವಾಗಲೂ ಒಂದ್ಸಲ ನರ್ಮದಾ ತೀರಕ್ಕೆಲ್ಲ ಹೋಗಿದ್ವಿ. ಹೀಗೆ ಸುಮ್ಮನೆ ಡ್ರೈವ್ ಮಾಡ್ಕೊಂಡು ಹೊರಟೋಗಿದ್ವಿ ನಾವು, ಒಂದು 4 ಜನ. ಏನು ಪ್ರಾಯರ್ ಬುಕ್ಕಿಂಗ್ ಇರಲಿಲ್ಲ. ಅಲ್ಲಿ ಹೋದ್ರೆ ಜನ ಅಂದ್ರೆ ಜನ. ರಾತ್ರಿ ಆಗಿದೆ, 8-9 ಗಂಟೆ ಆಗಿದೆ. ರೋಡೆಲ್ಲ ಕೂತ್ಬಿಟ್ಟಿದ್ದಾರೆ. ಅದೇನೋ ನರ್ಮದಾ ಪರಿಕ್ರಮ ಮಾಡ್ತಾರಂತೆ ಹುಣ್ಣಿಮೆ ಟೈಮಲ್ಲಿ ಅವರು. ಹಾಗಾಗಿ ಹಳ್ಳಿ ಜನಗಳೆಲ್ಲ ಬಂದು, ಆ ಸೋಮವಾರ ತುಂಬ ಜನ, ಅವರು ಭಾನುವಾರ ಸಂಜೆ ಆಗಿತ್ತು. ಜನ ಅಂದ್ರೆ ಜನ. ನಾವು ಹೋಟೆಲಲ್ಲಿ ಏನೂ ಬುಕ್ ಮಾಡಿಲ್ಲ, ಅಲ್ಲಿ ಹೋಟೆಲ್ ಎಲ್ಲಿದೆ ಗೊತ್ತಿಲ್ಲ, ಏನಿಲ್ಲ.
ಯಾರೋ ಬಂದು ನಮ್ಮ ಕಾರಿನ ಗಾಜು ಕಿಟಕಿ ಹಿಂಗೆ ಟ್ಯಾಪ್ ಮಾಡ್ದ, ನಿಮಗೆ ಹೋಟೆಲ್ ಬೇಕಾ, ನಾನು ಕೊಡಿಸ್ತೀನಿ, ಅಪ್ಪ ಹೋಟೆಲ್ ಚಾಯಿಯೇಕ್ಯಾ ರೂಮ್ ಚಾಯಿಯೇಕ್ಯಾ ಅಂತ. ಅವನನ್ನು ಮಾತಾಡಿಸಿ ಎಲ್ಲ ಮಾಡಿಕೊಂಡ್ಮೇಲೆ ಅಲ್ಲಿ ಏನು ಜನ ಕಾರ್ ಮುಂದೆ ಹೋಗೋಕ್ಕೆ ಜಾಗ ಇಲ್ಲ. ಅಲ್ಲಿ ಗಜಾನನ್ ಮಹಾರಾಜರದು ಒಂದು ಆಶ್ರಮ ಇದೆ ಅಂತ ಕೇಳಿದ್ದೆ. ಆಶ್ರಮದಲ್ಲಿ ಉಳ್ಕೋಬೇಕು ಅಂತ ಅನ್ಕೊಂಡಿದ್ವಿ ನಾವು. ಆ ಗಾಜ್ ಹಿಂಗೆ ಟ್ಯಾಪ್ ಮಾಡಿದವನು ಅವ್ನು ಯಾವುದೋ ಹೋಟೆಲ್ ತೋರಿಸ್ತೀನಿ ಅಂದ. ಬೇಡ ನೋಡು, ನಾನು ಆ ಗಜಾನನ್ ಮಹಾರಾಜ್ ಇದರಲ್ಲಿ ರೂಮ್ ಸಿಗಲಿಲ್ಲ ಅಂದರೆ ನಿನ್ನ ಹೋಟೆಲ್ಗೆ ಬರ್ತೀವಿ, ನಮ್ಮಲ್ಲೊಬ್ಬರು ನಿನ್ನ ಜೊತೆ ಬರ್ತೀವಿ, ಅವ್ನು ಬೈಕಲ್ಲಿದ್ದ, ಕರ್ಕೊಂಡು ಹೋಗ್ತೀಯ ನಮ್ಮನ್ನ ಅಂತ. ಅವ್ನು ಕರ್ಕೊಂಡು ಹೋಗಿ ಅಲ್ಲಿ ನಮಗೆ ರೂಮ್ ಸಿಕ್ತು. ರೂಮ್ ಬುಕ್ ಮಾಡೋವರೆಗೂ ಇದ್ದು ಮತ್ತೆ ನಮ್ಮಲ್ಲೊಬ್ರು ಯಾರು ಹೋಗಿದ್ರು ಅವ್ರನ್ನ ಕರ್ಕೊಂಡು ಬಂದು ಕಾರ್ ಹತ್ರ ವಾಪಸ್ ಬಿಟ್ಟು ಅವನ ಪಾಡಿಗೆ ಅವನು ಹೋದ. ಯಾರ್ರೀ ಅವನೇನು ನಮ್ಮ ಅವನ ಮಗನ, ಅಣ್ಣನ, ತಮ್ಮನ? ಎಲ್ಲೋ ಭಗವಂತ ನಮಗೆ ಈ ರೀತಿಯಲ್ಲಿ ಸಹಾಯ ಮಾಡಿರ್ತಾನೆ. ಅವನಿಗೊಂದು ಅವಕಾಶ ಕೊಡಬೇಕು. ಎಲ್ಲವೂ ನಾನೇ ನೋಡ್ಕೊಳ್ತೀನಿ, ನಮ್ಮ ಸುತ್ತಲಿರೋರೇ ನೋಡ್ಕೊಳ್ಬೇಕು, ಆಗಲ್ಲ ಅದು. ಏನೇನನ್ನು ಯಾರ್ಯಾರು ನೋಡ್ಕೊಳಕ್ಕಾಗತ್ತೆ? ಸ್ವಲ್ಪ ಗುರ್ತಿಸೋಕೆ ಟ್ರೈ ಮಾಡಿ ನೋಡಿ. ಎಲ್ಲೋ ಭಗವಂತ ಯಾವುದೋ ರೀತಿಯಲ್ಲಿ ಎಲ್ಲರ ಜೀವನದಲ್ಲೂ ಈ ಥರ ಒಂದು ಘಟನೆ ನಡೆದಿರುತ್ತೆ. ಅಲ್ಲ, ಈ ಥರ ಸಾವಿರಾರಿದೆ, ಆದರೆ ಇದು ಒಂದು ಹೇಳ್ತೀನಿ ನಾನಷ್ಟೇ. ಆ ಥರ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಅದಕ್ಕೆ ಅವನು ಹೇಳೋದು, ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿ ಯಾವಾಗಲೂ ಆತ್ಮನಲ್ಲಿ ಲೀನವಾಗು. ನಾನು ನೋಡ್ಕೋತೀನಿ, ಯೋಗಕ್ಷೇಮ ಅಂತ ಹೇಳ್ತಿದ್ದಾನಲ್ವ ಅವನು, ನೀನೇ ನೋಡ್ಕೊಳ್ಬೇಕಂತೇನಿಲ್ಲ ಅಂತ. ಅದಕ್ಕೆ ಭಗವಂತನಿಗೊಂದು ಚಾನ್ಸ್ ಕೊಟ್ಬಿಡೋಣ, ನೋಡ್ಕೊ ನೀನು ಅಂತ ಅಲ್ವಾ. ಆತ್ಮನಲ್ಲಿ ಲೀನನಾಗಿರು. ಆತ್ಮನಲ್ಲಿ ಲೀನನಾಗಿರು ಅಂದರೆ ಪ್ರಶಾಂತವಾಗಿರು. ಮುಂದಿನ ಶ್ಲೋಕಗಳು ಅಷ್ಟೇ ಬಹಳ ಸುಂದರವಾದ ಶ್ಲೋಕಗಳು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಆತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲಾ ವೇದಗಳು ಎಷ್ಟು ಉಪಯೋಗಕ್ಕೆ ಬರುತ್ತವೆಂದರೆ, ಎಲ್ಲಾ ಕಡೆಗಳಲ್ಲೂ ಜಲಾಶಯವಿರುವ ಜಾಗದಲ್ಲಿ ಬಾವಿ ನೀರಿನಿಂದಾಗುವ ಎಲ್ಲಾ ಉಪಯೋಗಗಳು ಆದಂತೆಯೇ. ಅಂಥ ವ್ಯಕ್ತಿಗೆ ಯಾರು ನಿರ್ದ್ವಂದ್ವ, ನಿತ್ಯ ಸತ್ವಸ್ಥ ಹಾಗೂ ಯೋಗಕ್ಷೇಮದ ಎಲ್ಲ ಆಲೋಚನೆಗಳನ್ನು ಬಿಟ್ಟವನಾಗಿರ್ತಾನೋ ಆ ವ್ಯಕ್ತಿಗೆ ಏನಾಗುತ್ತೆ, ಅವನು ಬ್ರಹ್ಮಜ್ಞಾನಿಯಾಗಿರ್ತಾನೆ. ಅವನಿಗೆ ಎಲ್ಲ ವೇದಗಳು, ಉಪನಿಷತ್ತುಗಳು ಅಥವಾ ಎಲ್ಲವೂ ಏನಾಗಿರುತ್ತೆ, ಅವನನ್ನು ಕಾಪಾಡ್ಲಿಕ್ಕೆ ಬೇಕಾದ ವಸ್ತುಗಳಾಗಿರೋದಿಲ್ಲ. ಏನು ನೋಡಿ, ಸುಂದರವಾದ ಒಂದು ಉದಾಹರಣೆ ಕೊಡ್ತಾರೆ. ಬಾವಿ ನೀರಿನಿಂದಾಗುವ ಎಲ್ಲ ಉಪಯೋಗಗಳು ಆದಂತೆ. ಅಂದ್ರೆ ಎಲ್ಲ ಕಡೆ ಅವನನ್ನ ಕಾಪಾಡೋರಿದ್ದಾರೆ. ಈಗ ನಾವು ಹಿಮಾಲಯಕ್ಕೆ ಹೋದ್ರೆ ರಿಷಿಕೇಶದಲ್ಲಿ ನದಿ ತೀರದಲ್ಲಿ ಇದೀವಿ ಅಂದ್ರೆ ನಾವು ಬಿಸ್ಲರಿ ನೀರು ತಗೊಂಡು ಹೋಗ್ಬೇಕಾಗಿಲ್ಲ. ಯಾಕೆ? ಅಲ್ಲಿ ಅಷ್ಟು ಶುದ್ಧವಾದ ಗಂಗೆ ಹರಿತಾ ಇದ್ದಾಳೆ, ಅಲ್ಲಿಗೆ ಯಾಕೆ ನಾವು ಬಿಸ್ಲರಿ ನೀರು ತಗೊಂಡು ಹೋಗ್ಬೇಕು ಅಲ್ವಾ? ಹಾಗೆ ಈ ಬ್ರಹ್ಮಜ್ಞಾನಿ ಆದವನಿಗೆ ಈ ವೇದ, ಉಪನಿಷತ್ತುಗಳು ಎಲ್ಲ ಏನಪ್ಪ ಅಂತಂದ್ರೆ ಈಗಾಗಲೇ ಅವನು ಪರಮಾತ್ಮನ ಕೈ ಹಿಡಿದು ಆಗೋಗಿದೆ. ಅದರಿಂದ ಅವನು ಆ ಮನಸ್ಸಿನ ಪ್ರಶಾಂತತೆಗೆ ಇದೆಲ್ಲ ಅವನಿಗೇನು ಬೇಕಾಗೇ ಇಲ್ಲ. ಆತ್ಮನನ್ನು ಅರಿತಿರುವ ಬ್ರಹ್ಮಜ್ಞಾನಿಗೆ ಎಲ್ಲ ವೇದಗಳು ಎಷ್ಟು ಉಪಯೋಗಕ್ಕೆ ಬರುತ್ತವೆಂದರೆ, ಎಲ್ಲ ಕಡೆಯೂ ಪ್ರವಾಹವಿರುವ ಜಾಗದಲ್ಲಿ ಬಾವಿ ನೀರಿನಿಂದಾಗುವ ಎಲ್ಲ ಉಪಯೋಗಗಳು ಆದಂತೆ. ಅಂದರೆ ಅವನು ಬ್ರಹ್ಮಜ್ಞಾನಿ ಆಗಿದ್ದಾನೆ, ಸಂತೋಷವಾಗಿದ್ದಾನೆ. ಅವನಿಗೆ ಸಂತೋಷವಾಗಿರೋದಕ್ಕೆ ಕಾರಣಗಳೇ ಬೇಕಾಗಿಲ್ಲ, ಮನಸ್ಸು ಪ್ರಶಾಂತವಾಗಿದೆ. ಈಗ ಎಲ್ಲ ಕಡೆ ನೀರಿದ್ರೆ ನಾವು ಬಾವಿ ನೀರಿಗೆ ಯಾಕೆ ಹುಡ್ಕೊಂಡು ಹೋಗ್ತೀವಿ ಅಲ್ವಾ? ಎಲ್ಲ ಕಡೆ ನೀರಿದೆ, ಪ್ರವಾಹದಿಂದ ನೀರು ತುಂಬಿಟ್ಟಿದೆ ನಮಗೆ, ಬಾವಿ ನೀರು ಹುಡ್ಕೊಂಡು ಹೋಗೋದೇನು ಬೇಕಾಗೇ ಇಲ್ಲ. ಹಾಗಾಗಿ ಇವನು ಪ್ರತಿ ಕ್ಷಣನೂ ಸಂತೋಷವಾಗೇ ಇದ್ದಾನೆ, ಮನಸ್ಸು ಪ್ರಶಾಂತವಾಗಿದೆ. ಅವನು ಯಾವುದನ್ನು ಹುಡುಕೋದಕ್ಕೆ ಹೋಗಬೇಕಾಗೇ ಇಲ್ಲ. ಆದ್ದರಿಂದ ಆ ರೀತಿಯಾಗಿದ್ದ ಬ್ರಹ್ಮಜ್ಞಾನಿಗೆ ಅವನು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ಮುಂದಿನ ಶ್ಲೋಕ ಬಹಳ ಸುಂದರವಾದದ್ದು ಮತ್ತು ಮಹತ್ತರವಾದ ಶ್ಲೋಕ ಭಗವದ್ಗೀತೆಯಲ್ಲಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ
ಮಾತೆ ಸಂಗೋಸ್ತ್ವ ಕರ್ಮಣಿ. ನಿನಗಾದರೋ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ, ಅದರ ಫಲದ ಬಗ್ಗೆ ಅಲ್ಲ. ಕರ್ಮ ಫಲದಲ್ಲಿ ಆಸಕ್ತನಾಗದೆ ಇರು. ಹಾಗೆಂದು ಕರ್ಮ ಮಾಡದೆ ಇರುವುದರಲ್ಲಿ ಅಥವಾ ಬಿಡುವುದರಲ್ಲಿ ನಿನಗೆ ಆಸಕ್ತಿ ಇರದಿರಲಿ. ಯಾರಾದ್ರೂ ಭಗವದ್ಗೀತೆಯಲ್ಲಿ ಒಂದೆರಡು ಶ್ಲೋಕ ಹೇಳಿ ಅಂದ್ರೆ ಬಹುಶಃ ಮೊದಲು ಹೇಳೋದೆ ಕರ್ಮಣ್ಯವಾಧಿಕಾರಸ್ತೆ ಅಲ್ವಾ. ಅಲ್ಲಿ 4 ವಿಚಾರ ಬರುತ್ತೆ, ಪಾಯಿಂಟ್ಸ್. ಕರ್ಮಣ್ಯವಾಧಿಕಾರಸ್ತೆ, ಮಾ ಫಲೇಶು ಕದಾಚನ, ಮಾ ಕರ್ಮ ಫಲ ಹೇತುರ್ಭೂಹು, ಮಾತೆ ಸಂಗೋಸ್ತ್ವ ಕರ್ಮಣಿ. 4 ಪ್ರಿನ್ಸಿಪಲ್ಸ್, ಕರ್ಮದ ಪ್ರಿನ್ಸಿಪಲ್ಸ್. ಈಗ ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಯ್ಯೋ ನನ್ನ ಕರ್ಮ ಅಂತಿರ್ತೀವಲ್ಲ, ಆ ಕರ್ಮ ಬೇರೆ. ಇಲ್ಲಿ ಕರ್ಮ ಅಂದ್ರೆ ಐ ಪ್ಲಸ್ ಡೂಯರ್ಶಿಪ್. ಐ ಪ್ಲಸ್ ಡೂಯರ್ಶಿಪ್ ಈಸ್ ಕರ್ಮ. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವ ಕೆಲಸ ಮಾಡ್ತೀನೋ ಅದು ಕರ್ಮ ಆಗತ್ತೆ. ಐ ಪ್ಲಸ್ ಆಕ್ಷನ್, ಐ ಪ್ಲಸ್ ಡೂಯರ್ಶಿಪ್. ಈಗ ಕಣ್ಣು ಮಿಟುಕಿಸ್ತಾ ಇರತ್ತೆ, ಅದ್ರ ಪಾಡಿಗದು, ಅದು ಕರ್ಮನ ಅಲ್ಲ. ಗಾಳಿ ಬೀಸ್ತಾ ಇರತ್ತೆ, ಅದು ಕರ್ಮನ ಅಲ್ಲ. ಯಾಕೆ ಹೇಳಿ? ಅಲ್ಲಿ ಡೂಯರ್ಶಿಪ್ ಇಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಗಾಳಿಗೆ ಇಲ್ವೇ ಇಲ್ಲ. ಕಣ್ಣು ಮಿಟುಕಿಸ್ತಾ ಇರುವಾಗ ಇಲ್ಲ. ಹೃದಯದಲ್ಲಿ ಪಂಪ್ ಆಗ್ತಾ ಇದೆ ಬ್ಲಡ್, ಅದು ಕೂಡ ಕರ್ಮ ಅಲ್ಲ. ಯಾಕಂದ್ರೆ ಅಲ್ಲಿ ನಾನು ಹೃದಯ ನಾನು ಹೊಡ್ಕೊಳ್ತಾ ಇದ್ದೀನಿ ಆ ಥರ ಇಲ್ಲ ಅಲ್ಲ. ಇಲ್ಲ, ಅಲ್ಲಿ ಕರ್ಮ ಅಂತ ಆಗೋದಿಲ್ಲ, ನಾನು ಮಾಡ್ತಾ ಇದ್ದೀನಿ ಅದು ಕರ್ಮ. ಅದಕ್ಕೆ ಇಲ್ಲೇನು ಹೇಳ್ತಾರೆ? ಕರ್ಮಣ್ಯವಾಧಿಕಾರಸ್ತೆ. ಇನ್ನೊಂದು ವಿಚಾರ ಸುಂದರವಾಗಿ ಇತ್ತೀಚೆಗಷ್ಟೇ ತಿಳ್ಕೊಂಡೆ ನಾನು. ಬಾಲಗಂಗಾಧರ್ ತಿಲಕ್ ಅವರು ಈ ಕರ್ಮಣ್ಯವಾಧಿಕಾರಸ್ತೆ ಶ್ಲೋಕವನ್ನ, ಈ 4 ಸೂತ್ರಗಳನ್ನ ಈ ರೀತಿ ಹೇಳ್ತಾರಂತೆ. ಕರ್ಮಣ್ಯವಾಧಿಕಾರಸ್ತೆ ಅಂತಂದ್ರೆ ನನಗೆ ಸರಿಯಾದ ಆಕ್ಷನ್, ಕರ್ಮ ಮಾಡಲಿಕ್ಕೆ ಅವಕಾಶ ಇದೆ. ಸರಿಯಾದ ಅಂದ್ರೆ ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಲಿಕ್ಕೆ ಅಧಿಕಾರ ಇದೆ. ಮಾ ಫಲೇಶು ಕದಾಚನ, ಆದರೆ ನನಗೆ ಅದರಿಂದ ಫಲ ಬರೋದ್ರ ಮೇಲೆ ಕಂಟ್ರೋಲ್ ಇಲ್ಲ. ನಾನು ಏನೋ ಕೆಲಸ ಮಾಡ್ತೀನಿ, ಇದೇ ಫಲ ಬೇಕು ಅಂತ, ಆದರೆ ಆ ಫಲದ ಮೇಲೆ ಕಂಟ್ರೋಲ್ ಇಲ್ಲ. ಮಾ ಕರ್ಮ ಫಲ ಹೇತುರ್ಭೂಹು, ಹಾಗಂತ ನೀನೇ ಆ ಫಲ ಸಿಕ್ಕಿದ್ದಕ್ಕೆ ಕಾರಣ ಅಂತಾನೂ ಅನ್ಕೋಬೇಡ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ? ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತಂದ್ರೆ ಯಾವತ್ತು ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಡ ಅಂತ. ಸುಂದರವಾಗಿ ಸ್ವಾಮೀಜಿಯವರು ಹೇಳ್ತಾರೆ, VR ಎಲ್ಲ ತಗೊಳ್ಬೇಡ, ಕೆಲಸ ಮಾಡ್ತಾ ಇರು ಅಂತ. ಈಗ ನೋಡೋಣ. ಈಗ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಅದನ್ನ ಚಂದದಲ್ಲೇ ಮಾಡಲಿಕ್ಕೆ ನನಗೆ ಅಧಿಕಾರ ಇದೆ. ಚಂದದಲ್ಲಿ ಮಾಡಲಿಕ್ಕೆ ಅಧಿಕಾರ ಇದೆ. ಆದರೆ ಆ ಕೆಲಸ ಮಾಡೋದ್ರಿಂದ ಏನ್ ಫಲ ಬರುತ್ತೆ ಅದಕ್ಕೆ ನಾನು ಹೊಣೆ ಅಲ್ಲ ಅಲ್ವಾ. ಈಗ ಸಣ್ಣ ವಿಚಾರಗಳೇ ತಗೊಳ್ಳಿ. ನಾವು ಏನೇ ಮಾಡಿದ್ರು ಕೆಲವರು ತಪ್ಪು ತಿಳ್ಕೊಳ್ಳೋದಿರ್ತಾರೆ. ಆಕ್ಚುಲಿ ನಮ್ಗೇನು ಆ ಫಲ ಅಪೇಕ್ಷೆ ಅಂತ ಇರೋದಿಲ್ಲ. ಈಗ ಸುಮ್ಮನೆ ಯಾರಿಗೋ ಫೋನ್ ಮಾಡಿ, ನೀವು ಏನು ಇವತ್ತು ಫೋನ್ ಮಾಡ್ಬಿಟ್ಟಿದ್ಯಾ ಅಂತಾರೆ. ಏನೋ ಬೇಜಾರಾಯ್ತನೋ, ಪಾಪ ತೊಂದರೆ ಆಯ್ತನೋ, ಕೆಲಸದಲ್ಲಿ ಇದ್ರೇನೋ ಅವರು, ಬೇಡ ಹಾಗಾದ್ರೆ ಇನ್ನು ವಾರ ಬಿಟ್ಟು ಯಾವಾಗಾರ ವಾರ ಬಿಟ್ಟು ಮಾಡಿ, ಯಾಕೆ ಇಷ್ಟು ದಿನ ಆದ್ರೂ ಮಾಡಲಿಲ್ಲ ಅಂತಾರೆ. ಬೈ ಚಾನ್ಸ್ ಫೋನ್ ಮಾಡಿದಾಗ ನಿನ್ನ ಕಾಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಅನ್ಕೊಳ್ಬಹುದು ಅವರು. ಈಗ ನಾನು ಫೋನ್ ಮಾಡೋದು ನನ್ನ ಕರ್ಮ ಅಷ್ಟೇ, ಆದರೆ ಆ ಕಡೆಯಿಂದ ರಿಪ್ಲೈ ಹೇಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಹೊತ್ತಾನೆ ಏನ್ ಬೇಕಾದ್ರೂ ಆಗಿರ್ಬೋದು. ಆ ರಿಪ್ಲೈ ಆ ಥರ ಬರೋದಕ್ಕೆ ನಾನು ಕಾರಣ ಅಂತ ಅನ್ಕೊಂಡ್ಬಿಡ್ತೀನಿ. ಎಷ್ಟೋ ಸಲ ನಾನು ಯಾಕೆ ಕಾರಣ ಆಗ್ತೀನಿ? ಅವರ ಮನಸ್ಥಿತಿ ಅದಕ್ಕೆ ಕಾರಣ ಅಲ್ವಾ. ಎಷ್ಟೋ ಸಲ ನಾವು ನಾನು ಕೇಳಬಾರ್ದಾಗಿತ್ತೇನೋ, ನನ್ನಿಂದನೇ ಹಾಗಾಯ್ತೇನೋ ಅನ್ಕೊಂಡಿದೀವಲ್ವ. ಎಷ್ಟೋ ಸಲ ನಾನು ಕೇಳಬಾರ್ದಾಗಿತ್ತು, ನಾನು ಕೇಳಿದ್ದಕ್ಕೆ ಅವ್ರು ಹಾಗೆ ಮಾಡಿದ್ರು, ಹಾಗೇನಿಲ್ಲ ಅಲ್ಲಿ. ಬಟ್ ನನ್ನ ಉದ್ದೇಶ ಅದಿರಲಿಲ್ಲ. ಅದನ್ನೇ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ನನಗೆ ಕರ್ಮವನ್ನ ಸರಿಯಾಗಿ ಮಾಡ್ಲಿಕ್ಕೆ ಅಧಿಕಾರ ಇದೆ, ಆದ್ರೆ ಕರ್ಮ ಫಲ ಇದೇ ಆಗ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ನನ್ನಲ್ಲಿ ಅಧಿಕಾರ ಇಲ್ಲ ಅಲ್ವಾ. ಇದನ್ನ ದಿನ ನೋಡ್ತಾ ಇದ್ದೀವಿ ನಾವು.
ನಾವು ಇದೇ ಫಲ ಬೇಕು ಅಂತ ಇಟ್ಕೊಂಡೇ ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಸಿಗದೆ ಇರ್ಬೋದು. ಅನ್ಕೊಂಡಿರ್ತೀವಿ ಎಷ್ಟೋ ಸಲ ನನಗೆ ಇದಾಗಬೇಕು ಅಂತಾನೆ ಮಾಡಿರ್ತೀನಿ, ಆದರೆ ಅದು ಸಿಕ್ಕಲ್ಲ. ಅದಕ್ಕೆ ಕಾರಣ ನಾನು ಅಂತ ಅನ್ಕೊಳ್ಬಾರ್ದು. ಯಾಕೆಂದ್ರೆ ಸಮಷ್ಟಿಯಲ್ಲಿ ಭಗವಂತನ ದೃಷ್ಟಿ ಬೇರೆನೇ ಇರುತ್ತೆ. ಅವನು ಏನು ಪ್ರಸಾದ ಕೊಟ್ಟರು ಅದು ನನ್ನ ಒಳ್ಳೇದಕ್ಕೆ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಬೇಕು ಅಂತ. ಈಗ ನಾನು ಮಾಡಿದ ಕೆಲಸಕ್ಕೆ ನಾನು ಬಯಸಿದ ಫಲ ಸಿಕ್ಲಿಲ್ಲ ಅಂದ್ರೆ ಎಷ್ಟೋ ಸಲ ಅನ್ಸಕ್ ಶುರು ಆಗತ್ತೆ, ನಾನು ಯಾಕೆ ಕೆಲಸ ಮಾಡಬೇಕು. ನಾವು ಆಫೀಸಲ್ಲೆಲ್ಲ ಕೆಲಸ ಮಾಡುವಾಗ ಚೆನ್ನಾಗಿ ಗಮ್ಮತ್ತಿರ್ತಾ ಇತ್ತು. ಯಾರು ತುಂಬ ಫಾಸ್ಟಾಗಿ ತುಂಬ ಕೆಲಸ ಮಾಡ್ತಾರೋ ಅವರಲ್ಲಿ 1-2 ತಪ್ಪಾಗ್ತಾ ಇತ್ತು. ಹಾಗಂತ ತಪ್ಪಾಗುತ್ತೆ ಅಂತ ಕೆಲವ್ರು ಕೆಲಸನೇ ಮಾಡ್ತಿರ್ಲಿಲ್ಲ. ಎರಡೇ ಪೇಪರ್ ಇಟ್ಕೊಂಡು ಬೆಳಗಿಂದ ರಾತ್ರಿವರೆಗೂ ಆಟ ಆಡಿ ಹೊರಟೋಗ್ಬಿಡೋರು. ತಪ್ಪೇ ಆಗ್ತಿರ್ಲಿಲ್ಲ. ಕೆಲಸ ಮಾಡಿದ್ರೆ ತಾನೇ ತಪ್ಪಾಗೋದು. ಕೆಲಸ ಮಾಡೋದೇ ಬೇಡ. ಭಗವಂತ ಕೃಷ್ಣ ಹೇಳ್ತಾನೆ, ಹಾಗಂತ ನೀನು ಕೆಲಸ ಮಾಡಿ ನಿನಗೆ ಬೇಕಾದ ಫಲ ಸಿಕ್ಲಿಲ್ಲ ಅಂತ ಹೇಳಿ ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಡ. ನೋಡಿ, ಮಾತೇ ಸಂಗೋಸ್ತ್ವ ಕರ್ಮಣಿ. ಸಂಘ ಅಂತಂದ್ರೆ ಅಲ್ಲಿ ನನಗೆ ಇದೇ ಫಲ ಬೇಕು ಅಂತ ಅನ್ಕೊಂಡು ಕೆಲಸ ಮಾಡಬೇಡ ಅಂತ. ಹಾಗಾದ್ರೆ ಹೀಗಿರ್ಬೇಕು ಅಂದ್ರೆ ನಾವು ಏನ್ ಮಾಡಬೇಕು ನೋಡಿ. ಮೊದಲನೇದೇನು ಹೇಳಿದ್ದು, ಇದು ತುಂಬಾ ಮುಖ್ಯವಾದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂತಹ ವಿಚಾರ ಆಗಿರೋದ್ರಿಂದ ಮತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಕಳಿತೀನಿ ಇದ್ರ ಮೇಲೆ. ನನಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಅಧಿಕಾರ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾನು? ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡಾದ್ಮೇಲೆ ನನಗೆ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನಾನು ಪ್ರೆಸೆಂಟ್ ಅಲ್ಲಿ ಜೀವನ ಮಾಡ್ತಾ ಇಲ್ಲ. ಅಂದ್ರೆ ನನ್ನ ಸಂತೋಷವನ್ನ ನಾನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಅಂತ. ಆದ್ರಿಂದ ಮಾಡೋ ಎಲ್ಲ ಕೆಲಸವನ್ನು ಸಂತೋಷಕ್ಕಾಗಿ ಮಾಡದೆ ಸಂತೋಷವಾಗಿ ಮಾಡಬೇಕು. ಆಯ್ತಾ? ಅದೇನಾಗತ್ತವಾಗ ಕರ್ಮಣ್ಯೇವಾಧಿಕಾರಸ್ತೆ. ನಾನು ಏನೇ ಕೆಲಸ ಮಾಡಲಿ ಸಂತೋಷವಾಗಿ ಮಾಡೋದು. ಈಗ ನಾನು ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ಇದೆಲ್ಲ ಮಾತಾಡಾದ್ಮೇಲೆ ನೀವು ನನಗೊಂದು ವಾಟ್ಸಪ್ ಮೆಸೇಜ್ ಕಳಿಸ್ತಿರೋ ಅಥವಾ ನನಗೆ ಆಮೇಲೆ ಫೋನ್ ಮಾಡಿ ಹೇಳ್ತಿರೋ ಇವತ್ತು ಚೆನ್ನಾಗಿತ್ತು ಅಂತನೋ ಚೆನ್ನಾಗಿಲ್ಲೋ ಅಂತನೋ, ಆವಾಗ ನಾನು ಸಂತೋಷ ಪಡೋದು ಅಲ್ಲ. ನನಗೆ ಭಗವಂತನ ಹೆಸರು ಹೇಳೋದು ಇಷ್ಟ. ಸಂತೋಷವಾಗಿ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ನಾ ಹೇಳೋ ಪ್ರತಿಯೊಂದು ಕ್ಷಣನೂ ನಾನು ಎಂಜಾಯ್ ಮಾಡ್ತಿದ್ದೀನಿ ಅಂದ್ರೆ ಏನಾಯ್ತದು? ಕರ್ಮಣ್ಯೇವಾಧಿಕಾರಸ್ತೆ. ಸಂತೋಷಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಈಗ ನಮ್ಗಳಿಗೂ ಅನುಭವಕ್ಕೆ ಬಂದಿದೆ. ಈಗ ಯಾರ್ದೋ ಮಾತುಗಳು ಕೇಳ್ತೀವಿ. ಈಗ ಆತ್ಮತತ್ವದ ಬಗ್ಗೆ ಎಲ್ಲ ವಿಚಾರ ಕೇಳಿದ್ವಿ. ಏನನ್ನಿಸ್ತು? ಚೆನ್ನಾಗಿತ್ತು. ಅರ್ಥ ಆಯ್ತೋ ಬಿಡ್ತೋ ಅದು ಬೇರೆ ವಿಷಯ, ಆತ್ಮತತ್ವ. ಆದ್ರೆ ಚೆನ್ನಾಗಿತ್ತು ಅನ್ನಿಸ್ತಲ್ವಾ? ಆ ಚೆನ್ನಾಗಿತ್ತು ಅನ್ಸೋದಕ್ಕೆ ಲಾಜಿಕ್ ಬೇಕಾಗಿಲ್ಲ. ಲಾಜಿಕ್ ಬೇಕಾ? ಅವ್ರು ಅದು ಹೇಳಿದ್ರು ಅದರಿಂದ ನಂಗೆ ಖುಷಿ. ಲಾಜಿಕ್ ಅಪ್ಲೈ ಮಾಡಬಾರದು ಅದಕ್ಕೆಲ್ಲ. ಸಂತೋಷವಾಗಿರೋದಕ್ಕೆ ಯಾಕೆ ಲಾಜಿಕ್ ಬೇಕು? ಯಾರನ್ನಾದ್ರೂ ಕೇಳಿ, ಯಾಕೆ ಖುಷಿಯಾಗಿದೆಯಾ ನೀನು ಅಂದ್ರೆ ನಕ್ಬಿಡಲ್ವಾ? ಯಾಕೆ ದುಃಖ ಆಗಿದೆಯಾ, ದುಃಖದಲ್ಲಿದೆಯಾ ಕೇಳಿದ್ರೆ ಅದು ಏನು ಯಾವಾಗ್ಲೂ ಖುಷಿಯಾಗಿ ಇರ್ತೀಯಲ್ಲ ನೀನು, ಅದು ನನ್ನ ಸ್ವರೂಪ. ಖುಷಿಯಾಗಿರೋದಕ್ಕೆ ಕಾರಣ ಯಾಕೆ ಬೇಕು? ಕಾರಣ ಹುಡುಕೊಳ್ತಾ ಇದೀವಿ ನಾವು, ಅದಕ್ಕೆ ನಾವು ಖುಷಿಯಾಗಿರಕ್ಕಾಗ್ತಾ ಇಲ್ಲ. ಕರ್ಮಣ್ಯೇವಾಧಿಕಾರಸ್ತೆ. ಡು ನಾಟ್ ವರ್ಕ್ ಫಾರ್ ಹ್ಯಾಪಿನೆಸ್, ವರ್ಕ್ ಹ್ಯಾಪಿಲಿ. ಸಂತೋಷವಾಗಿ ಕೆಲಸ ಮಾಡಬೇಕು. ಇನ್ನೊಂದೇನು ಹೇಳ್ತಾರೆ, ನನ್ನ ಸಂತೋಷವನ್ನ ಈಗ ನೋಡಿ, ನಾನು ಇವಾಗ ಮಾತಾಡ್ತಾ ಇರೋದು ನೆನ್ನೆ ಮಾತಾಡ್ಲಿಕ್ಕಾಗಲ್ಲ, ನಾಳೆ ಮಾತಾಡ್ಲಿಕ್ಕಾಗಲ್ಲ, ಇವತ್ತಿಂದ ಇವತ್ತೇ ಆಗ್ಬೇಕು, ಇವತ್ತೇ ಮಾತಾಡ್ತಾ ಇರೋದಲ್ವಾ? ಹಾಗಾದ್ರೆ ಆ ಸಂತೋಷ ಕೂಡ ನಂಗೆ ಈಗಲೇ ಆಗ್ಬೇಕು. ಅದನ್ನ ಯಾಕೆ ಪೋಸ್ಟ್ಪೋನ್ ಮಾಡಬೇಕು? ಯಾವತ್ತೂ ಸಂತೋಷವನ್ನ ಪೋಸ್ಟ್ಪೋನ್ ಮಾಡಬಾರ್ದು. ಇದೆಲ್ಲ ಕಲ್ತಾದ್ಮೇಲೆ, ನಂದೆಲ್ಲ ಕೆಲಸಗಳೆಲ್ಲ ಆದ್ಮೇಲೆ ನಾನು ಸಂತೋಷವಾಗಿರ್ತೀನಿ. ಯಾರಿಗೆ ಗೊತ್ತ್ರಿ ನಾಳೆ ಏನಿದೆ ಕತೆ ನಮ್ದು? ಇವತ್ತು ಸಂತೋಷವಾಗಿರಕ್ಕಾದ್ರೆ ನಾನು ನಾಳೆನೂ ಇರ್ತೀನಿ ಅಂತ. ಆದ್ರಿಂದ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು ಸುಂದರವಾದ ಮಾತು, ನಾನು ಸಂತೋಷವಾಗಿರೋದಕ್ಕೆ ಸಿಗೋ ಒಂದು ಕ್ಷಣನೂ ನಾನು ಕಳ್ಕೊಳಕ್ ಇಷ್ಟ ಇಲ್ಲ ಅಂತ. ನಗ್ನಗ್ತಾ ಇರ್ತಾ ಇದ್ರಪ್ಪ ಅವ್ರು ಯಾವಾಗ್ಲೂ. ಸಂತೋಷವಾಗಿರೋದಕ್ಕೆ ಸಿಕ್ಕುವ ಒಂದು ಕ್ಷಣವನ್ನು ನಾನು ಕಳ್ಕೊಳ್ಳಲ್ಲ, ನಾನು ಸಂತೋಷವಾಗಿರ್ಬೇಕು ಅಂತ. ಕರ್ಮಣ್ಯೇವಾಧಿಕಾರಸ್ತೆ. ಯಾವುದನ್ನು ಪೋಸ್ಟ್ಪೋನ್ ಮಾಡೋದು ಬೇಡ. ಅದರಿಂದ ನನ್ನಿಂದ ಆ ಕೆಲಸ ಹಾಗಾಯ್ತು ಅಂತ ಅಂದ್ಕೊಳ್ಳೋದು ಬೇಡ. ಸಂತೋಷವಾಗಿದ್ದು ಕೆಲಸವನ್ನ ಮಾಡಬೇಕು. ಆಗ ನಾವು ಸಂತೋಷವಾಗಿ ಇರ್ತೀವಿ ಅಂತ. ನೋಡಿ, ನಿನಗಾದರೂ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ.
ಅದರ ಫಲದ ಬಗ್ಗೆ ಇಲ್ಲ. ಕರ್ಮಫಲವನ್ನು ಮಾಡಿಕೊಳ್ಳಬೇಡ. ಹಾಗೆಂದು ಕರ್ಮ ಮಾಡದೇ ಇರುವುದರಿಂದ ನಿನಗೆ ಆಸಕ್ತಿ ಇರದಿರಲಿ. ನೋಡಿ ಎಷ್ಟು ಚಂದ ಹೇಳ್ತಿದ್ದಾನೆ, ಹೌದಾ? ಕರ್ಮ ಮಾಡೋದೇ ಇಲ್ಲ ನಾನು ಅಂತ ಅನ್ಕೊಳ್ಬೇಡ. ನೀನು ಕೆಲಸವನ್ನು ಮಾಡು, ಆಯ್ತಾ? ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾನೆ. ನಾವೆಲ್ಲ ನೋಡಿದೀವಲ್ವಾ ಅಬ್ದುಲ್ ಕಲಾಂ ಅವರು ಹೇಗೆ ಅವರ ಎಷ್ಟು ವಯಸ್ಸಿನಲ್ಲಿ ಎಂಥ ಸಾವು ಅಂತ ಅಂತೀವಲ್ವಾ, ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇರಬೇಕು. ಆ ಕರ್ಮಣ್ಯವಾಧಿಕಾರಸ್ಥೆ ಅಂತಂದ್ರೇನು? ಅದೇ ನನ್ನ ಕೆಲಸ ಅಷ್ಟೇ. ಐ ಆಮ್ ಡೂಯಿಂಗ್ ಸಮ್ ಆಕ್ಷನ್ಸ್, ನನ್ನ ಕೈಲಾಗ್ತಿದೆ, ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ನನಗಿದೇ ಫಲ ಬೇಕು ಅಂತ ಸಂಘವನ್ನು ಇಟ್ಕೊಳ್ಬೇಡ. ಹಾಗಾದ್ಮೇಲೆ ಏನು ಹೇಳ್ತಾನೆ ನೋಡಿ, ಯೋಗಶ್ಚ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಧನಂಜಯನೇ, ಫಲಾಸಕ್ತಿಯನ್ನು ತೊರೆದು ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಕರ್ಮ ಮಾಡು. ಮನಸ್ಸಿನ ಸಮತ್ವವೇ ಯೋಗ. ಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ. ಈಗ ಕರ್ಮ ಮಾಡಿದ್ದಾಯ್ತು, ಏನು ಹೇಳ್ತಾ ಇದ್ದಾನೆ? ಯೋಗಸ್ಥ ಕುರುಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಯೋಗದಲ್ಲಿ ಸ್ಥಿರನಾಗಿರು, ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು ಕರ್ಮ ಮಾಡು. ಈಗ ಬಂದಿದ್ದು ನೀನು ಏನದು ಫಲಾಪೇಕ್ಷೆ ಇಟ್ಕೊಳ್ಬೇಡ ಅಂತ ಹೇಳ್ದ ಆಗ್ಲೇ ಹಿಂದಿನ ಶ್ಲೋಕದಲ್ಲಿ. ಆ ಫಲ ನನಗೆ ಬೇಕಾದ್ದು ಸಿಕ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ಆ ಕೊಟ್ಟಿರೋ ಫಲವನ್ನ ನಾನು ಒಪ್ಕೊಳ್ಬೇಕು. ಕರ್ಮಯೋಗದಲ್ಲಿ ಅದಿನ್ನು ವಿಸ್ತಾರವಾಗಿ ಬರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಷ್ಟನ್ನೇ ನೋಡೋಣ. ಒಂದು ವಿಚಾರ ನಾವಿಲ್ಲಿ ಸಮತ್ವಂ ಯೋಗ ಉಚ್ಯತೆ ಹೇಳ್ತಿದ್ದಾನಲ್ವಾ, ಏನದು ಸಮತ್ವಂ ಯೋಗ ಉಚ್ಯತೆ. ಈಕ್ವಲಿಬ್ರಿಯಮ್ ಆಗಿ ತಗೊಳ್ಳೋದು, ಸಮತ್ವದಲ್ಲಿ ತಗೊಳ್ಳೋದು ಅಂದ್ರೆ ಏನು? ನಮಗೆ ಜೀವನದಲ್ಲಿ ಇಲ್ಲ ಅಂತ ಅನ್ನಿಸ್ಕೊಳ್ಳೋದು ಬರಬೇಕು. ಎಷ್ಟೋ ಮಕ್ಕಳು ಈಗಲೂ ಕೂಡ ಅಲ್ಲೇನಾದರೂ ಫೇಲ್ಯೂರ್ಸ್ ಆದರೆ ತುಂಬ ಪಾಡ್ಪಡ್ತಾರೆ. ಫೇಲ್ಯೂರ್ಸ್ ಅಂದರೆ ಏನೋ ಇಷ್ಟಪಟ್ಟಿರ್ತಾರೆ, ಅದು ಆಗೋದಿಲ್ಲ. ಇಷ್ಟಪಟ್ಟು ಹುಡುಗನ ಮದುವೆ ಆಗ್ಲಿಕ್ಕಾಗಿರೋದಿಲ್ಲ, ಇಷ್ಟಪಟ್ಟಿದ್ದ ಕೆಲಸ ಸಿಗೋದಿಲ್ಲ. ಈ ಥರ ಸಣ್ಣ ಸಣ್ಣ ವಿಚಾರಕ್ಕೆ ತುಂಬ ಮನಸ್ಸು ನೊಂದ್ಕೊಂಡ್ಬಿಡ್ತಾರೆ ಅಲ್ವಾ? ಅದಕ್ಕೆ ನಮಗೆ ನೋ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕು, ನೋ ಅಂತ ಹೇಳೋದು ಗೊತ್ತಿರಬೇಕು. ಅದು ಈಕ್ವಲಿಬ್ರಿಯಂ. ನೋ ಅಂತ ಹೇಳೋದು ಏನಂದ್ರೆ, ಎಷ್ಟೋ ಸಲ ನಾವು ಈ ಎಮೋಷನಲಿ ಒಂದು ಬೈಂಡಿಂಗಿಗೆ ಒಳಗಾಗ್ಬಿಟ್ಟು ನಮ್ಗೆ ಅಲ್ಲಿ ಹೋಗಕ್ಕೆ ಇಷ್ಟ ಇರಲ್ಲ, ಆದರೂ ಹೋಗ್ತೀವಿ. ನಾವು ಅಲ್ಲಿ ಹೋಗಿ ಮನಸ್ಸು ಕೆಡಿಸ್ಕೋತೀವಿ. ನಮಗೆ ನೋ ಅಂತ ಹೇಳಕ್ಕೂ ಬರಬೇಕು, ನೋ ಅಂತ ಹೇಳಿಸ್ಕೊಳಕ್ಕೂ ಬರಬೇಕು. ಯಾರಾದರೂ ನಮಗೆ ನೋ ಅಂದರೆ ನಾವು ಬೇಜಾರು ಮಾಡ್ಕೊಳ್ಬಾರ್ದು. ಇಲ್ಲ ನಾನು ಇವತ್ತು ಬರೋಕ್ಕಾಗಲ್ಲ, ಫೈನ್. ನಾವು ಎಲ್ಲಾದರೂ ಇದು ಮಾಡೋಕ್ಕಾಗಲ್ಲ, ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳೋದು ಬರಬೇಕು. ಸೊ ವಿ ಶುಡ್ ನೋ ಟು ಸೇ ನೋ ಆ್ಯಂಡ್ ವಿ ಶುಡ್ ಬಿ ಏಬಲ್ ಟು ಅಕ್ಸೆಪ್ಟ್ ನೋ. ಆಗ ಈಕ್ವಲಿಬ್ರಿಯಂ ಅಂದರೆ ವಿ ಶುಡ್ ಸೇ ನೋ ಆ್ಯಂಡ್ ಟೇಕ್ ಎ ನೋ. ಎರಡೂ ಕಲ್ತಿರ್ಬೇಕು ನಾವು. ಎಷ್ಟೋ ಸಲ ನಾವು ನಮ್ಮನ್ನೇ ನಾವು ನೋಡಿಕೊಂಡ್ರೆ ಯಾವುದೋ ಒಂದು ಕಟ್ಟುಪಾಡಿಗೆ ಒಳಗಾಗಿ ಎಸ್ ಅಂದ್ಬಿಡ್ತೀವಿ. ಆ್ಯಕ್ಚುಲಿ ಅದು ನೋ ಹೇಳಕ್ಕೆ ನಮ್ಗೆ ಆಗಲ್ಲ. ನೀವೇ ಯೋಚನೆ ಮಾಡಿ ನೋಡಿ. ಯಾವುದೋ ಒಂದು ಸಂದರ್ಭಗಳಲ್ಲಿ ಕೆಲವು ಸಲ ನೋ ಹೇಳಬೇಕಾದ ಕಡೆ ಎಲ್ಲ ಎಸ್ ಅಂತ ಒಪ್ಕೊಂಡ್ಬಿಟ್ಟಿರ್ತೀವಿ. ಹೇಳಕ್ಕಾಗಲ್ಲ ನಮಗೆ ಇವತ್ತಿಗೂ ಕೂಡ. ಆ ಎಮೋಷನಲ್ ಬೈಂಡಿಂಗ್ಸ್ ನಮ್ಮನ್ನು ತುಂಬ ತಡೆಯುತ್ತೆ. ಬಟ್ ಅದು ಕಲಿಬೇಕು ನಾವು. ನೋ ಅಂತ ಹೇಳೋದಕ್ಕೂ ಕಲಿಬೇಕು, ಅವ್ರು ನೋ ಅಂದರೆ ಒಪ್ಕೊಳ್ಳೋದನ್ನು ಕಲಿಬೇಕು. ಅದು ಈಕ್ವಲಿಬ್ರಿಯಂನ ಕಳಿಸುತ್ತೆ. ಧನಂಜಯನೇ ಫಲಾಸಕ್ತಿಯನ್ನು ತೊರೆದು, ಫಲಾಸಕ್ತಿ ಅಂದರೆ ಏನು ಫಲ ಕೊಡ್ತಾನೋ ಇದೆಲ್ಲ ಏನಾಗುತ್ತೆ ಅಂದರೆ ಭಗವಂತನಲ್ಲಿ ಅಪಾರವಾದ ನಂಬಿಕೆ ಇರಬೇಕು. ಆವಾಗ ಅವನು ಏನು ಫಲ ಕೊಡ್ತಾನೋ ಅದರಿಂದ ನನಗೆ ಸಂತೋಷ ಆಗುತ್ತೆ. ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳೋದು ಒಂದೇ ಮಾತು, ಯಾವುದು?
ಈಗ ತಾಯಿ ಹತ್ರ ಒಂದು ಮಗು ಹೋಗ್ಬಿಟ್ಟು ಒಂದು ಲಾಡು, 2 ವರ್ಷದ ಮಗು ಹೋಗಿ ಒಂದು ಲಾಡು ಕೊಡು ಅಂದರೆ ಕೊಡ್ತಾಳೆ, ಇನ್ನೊಂದು ಲಾಡು ಕೊಡು ಅಂದರೆ ಕೊಡ್ತಾಳೆ, 3ನೇ ಲಾಡು ಕೊಡು ಅಂದರೆ ಏನು ಹೇಳ್ತಾಳೆ? ತಿನ್ಬೇಡ, ಸುಮ್ಮನೆ ಇರು, ಹೊಟ್ಟೆ ಹಾಳಾಗುತ್ತೆ ಅಂತಾಳೆ. ಹಾಗೆ ನಾವು ಭಗವಂತನ ಹತ್ರ ಏನೇನೋ ಕೇಳ್ತೀವಿ, ಅವನು ಕೆಲವು ಕೊಡ್ತಾನೆ, ಕೆಲವು ಕೊಡಲ್ಲ. ಅಂದರೆ ಅವನ ತಾಯಿ ಇದ್ದ ಹಾಗೆ, ಅವನಿಗೆ ಗೊತ್ತು ನಮಗೆ ಯಾವುದನ್ನು ಕೊಡೋದ್ರಿಂದ ನಮಗೆ ಒಳ್ಳೇದು ಅಂತ, ಆ ವಿಶ್ವಾಸ. ಆ ಮಗು 3ನೇ ಲಡ್ಡು ಕೇಳ್ದಾಗ ಕೊಡಲ್ಲ ಅಂದ ಕೂಡಲೇ ಮಗು ತಾಯಿ ಮೇಲೆ ಏನು ಸಿಟ್ಟು ಬರಲ್ಲ, ಅಮ್ಮ ಏನಿದು ಲಡ್ಡು ಕೇಳಿದ್ರೆ ಕೊಡಲೇ ಇಲ್ಲ, ಈಗ ಹೋಗಿ ನೀನು ಇಲ್ಲ ಅಲ್ಲ. ಭಗವಂತ ಕೂಡ ತಾಯಿಯ ಥರ, ಅವನಿಗೆ ಗೊತ್ತು ನಮ್ಗೆ ಏನು ಒಳ್ಳೇದು ಏನು ಒಳ್ಳೇದಲ್ಲ ಅಂತ. ಅದು ಅವನು ಕೊಡ್ಬೇಕಾ, ಕೊಡ್ತಾನ ಅವನು. ಅಬ್ದುಲ್ ಕಲಾಂ ಕತೆ ನೀವೆಲ್ಲ ಕೇಳಿರ್ಬೇಕು. ಅವ್ರಿಗೆ ಪೈಲಟ್ ಆಗಬೇಕು ಅಂತ ಇಷ್ಟ ಇತ್ತಂತೆ. ಯಾವಾಗ ಸೆಲೆಕ್ಟ್ ಆಗಲಿಲ್ವೋ ಹಿಮಾಲಯ ಕೊಟ್ಟೋಗ್ಬಿಟ್ರಂತೆ. ಅವಾಗ ಶಿವಾನಂದ ಸ್ವಾಮಿ ಹೇಳಿ ಕಳ್ಸಿದ್ರಂತೆ, ನಿನಗೆ ಇದಕ್ಕಿಂತ ಉತ್ತಮವಾದದ್ದು ಏನೋ ಕಾದಿದೆ, ಅದಕ್ಕೋಸ್ಕರ ನೀನು ಅದಕ್ಕೆ ಸೆಲೆಕ್ಟ್ ಆಗಲಿಲ್ಲ ಅಂತ. ಕೇಳಿದ್ದೀರಾ ಕತೆ ಇದೆಲ್ಲ? ಅವನು ವಾಪಸ್ ಬಂದ್ರಂತೆ. ನೋಡಿ, ಹಿ ಬಿಕೇಮ್ ದಿ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್. ಆಮೇಲೆ ಹಿ ಫ್ಲೂ ಅಲ್ವಾ, ಸುಖೋಯಲ್ಲಿ ವಿಮಾನದಲ್ಲಿ ಕೂತ್ಕೊಂಡು ಹೋದ್ರು ಅವರು. ಹಾಗೆ ಭಗವಂತ ನಮ್ಗೆ ಇದನ್ನು ಕೊಡಲ್ಲ ಅಂದರೆ ಇದಕ್ಕಿಂತ ಏನೋ ಒಂದಿಟ್ಟಿರ್ತಾನೆ. ಫಲಾಸಕ್ತಿಯನ್ನು ತೊರೆದು ಅಂದರೆ ಇದೆ. ನಾವೇನು ಅನ್ಕೊಂಡಿರ್ತೀವಿ, ನಮ್ಗಿದೇ ಬೇಕು, ಏನೋ 30-40ನೇ ಬೇಕು ಅಂತ. ಇಲ್ಲ, ಒಂದು 60-40 100/100 ಇಟ್ಟಿರ್ತಾನೆ ನಮಗೆಲ್ಲ. ಅದರಿಂದ ಫಲಾಸಕ್ತಿಯನ್ನು ತೊರೆದು ಅಂದರೆ ನನಗಿದೇ ಬೇಕು ಅಂತ ಅನ್ಕೊಳ್ಳೋದು ಬೇಡ ಅಂತ. ಯೋಗದಲ್ಲಿ ಸ್ಥಿರನಾಗಿದ್ದು ಸೋಲು ಗೆಲುವುಗಳಲ್ಲಿ ಸಮತೋಲನ ಹೊಂದಿದ್ದು, ಈ ಈಕ್ವಿಲಿಬ್ರಿಯಮ್ ಏನಿದೆ ಬಹಳ ಮುಖ್ಯ ಜೀವನದಲ್ಲಿ. ಅದಕ್ಕೆ ಸೋಲನ್ನು ನಾವು ಸರಿಯಾಗಿ ಸ್ವೀಕರಿಸಬೇಕು, ಗೆಲುವನ್ನು ಸ್ವೀಕರಿಸಬೇಕು. ಅದ್ರ ಜೊತೆಗೆ ಈ ನೋ ಅನ್ನೋದನ್ನು ಗೊತ್ತಿರಬೇಕು ನಮಗೆ. ಟು ಟೇಕ್ ನೋ ಆ್ಯಂಡ್ ಟು ಸೇ ನೋ. ಅಷ್ಟು ತಿಳ್ಕೊಂಡು ಕರ್ಮ ಮಾಡು. ಆವಾಗ ಏನಾಗುತ್ತೆ? ಮನಸ್ಸಿನ ಸಮತ್ವವೇ ಯೋಗ. ಇದನ್ನು ನಾನು ಬಹಳ ಸಲ ಒತ್ತಿ ಹೇಳ್ತೀನಿ. ಈ ನೀವು ಎಲ್ಲೇ ಇರಿ, ಏನೇ ಕೆಲಸ ಮಾಡ್ತಾ ಇರಿ, ಯಾವಾಗಲೂ ಮನಸ್ಸಿನ ಕಡೆಗೆ ಒಂದು ಗಮನ ಇರಲಿ. ಆ ಮನಸ್ಸು ಪ್ರಶಾಂತವಾಗಿರೋದನ್ನು ನಾವು ನೋಡ್ಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಆ ಮನಸ್ಸನ್ನು ಅದು ಚಂಚಲ ಆಗೋಕೆ ಅಥವಾ ದುಃಖಕ್ಕೊಳಗಾಗೋಕೆ ಬಿಡಬಾರ್ದು. ಆ ಮನಸ್ಸಿನ ನಾವು ಸಣ್ಣ ವಿಚಾರಗಳಿಗೆ ಮನಸ್ಸಿನ ಪ್ರಶಾಂತತೆ ಕಳ್ಕೊಂಡ್ಬಿಡ್ತೀವಿ. ಸುಮ್ಮನೆ ವಾಕ್ ಹೋಗ್ತಾ ಇರ್ತೀವಿ ಹೊರಗಡೆ, ಯಾರೋ ನಮ್ಮ ಕಡೆ ನೋಡಲಿಲ್ಲ ಅಥವಾ ನೋಡ್ಬಿಟ್ಟು ಹಿಂಗೆ ಕೈ ಕೊಡ್ಕೊಂಡು ಹೋದ್ರು. ಅವ್ರು ಯಾವ್ದಕ್ಕೆ ಕೈ ಕೊಡ್ಕೊಳ್ತಾರೋ ನೋಡು, ನನ್ನನ್ನು ನೋಡ್ಕೊಂಡು ಕೈ ಕೊಡ್ಕೊಂಡು ಹೋದ್ರು. ಹೋಗ್ತಿರ್ತೀವಿ, ನಾವು ಪರಿಚಯದವರೇ ಎದುರುಗಡೆ ಬರ್ತಾರೆ, ಅವ್ರೇನೋ ಅರ್ಜೆಂಟಲ್ಲಿ ಇರ್ತಾರೆ, ಟೈಮ್ ನೋಡ್ಕೊಂಡು ಹಿಂಗೆ ಹೊಟ್ಟೋಗ್ತಾರೆ. ನೋಡು, ಗೊತ್ತಿದ್ರು ನನ್ನ ಹತ್ರ ಮಾತಾಡಿಸ್ಲೇ ಇಲ್ಲ. ಅರೆ, ಎಷ್ಟು ಸಣ್ಣ ವಿಚಾರಕ್ಕೆ. ತರಕಾರಿ ಅವನು ನನ್ನ ಹತ್ರ ಸರಿಯಾಗಿ ಮಾತಾಡಿಸ್ಲಿಲ್ಲ, ಆಟೋದವನು ನನ್ನ ಹತ್ರ 10 ರೂಪಾಯಿ ಜಾಸ್ತಿ ಇಸ್ಕೊಂಡ. ಈ ಸಣ್ಣ ವಿಚಾರಗಳು ಹೆಚ್ಚು, ನನ್ನ ಮನಸ್ಸಿನ ಪ್ರಶಾಂತತೆ ಹೆಚ್ಚು ನೋಡ್ಕೊಳ್ಬೇಕು. ಆ ಮನಸ್ಸಿನ ಪ್ರಶಾಂತತೆಯನ್ನ ಯಾವಾಗಲೂ ಕಳ್ಕೊಳ್ಬಾರ್ದು. ಅದನ್ನೇ ಯೋಗ ಅಂತ ಹೇಳ್ತಾನೆ ನೋಡಿ. ಮನಸ್ಸಿನ ಸಮತ್ವವೇ ಯೋಗ. ಎಲ್ಲ ಕ್ಷಣದಲ್ಲೂ ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಆ ಮನಸ್ಸು ಪ್ರಶಾಂತವಾಗಿದ್ದರೆ ಉಳಿದಿದ್ದೆಲ್ಲವೂ ಚೆನ್ನಾಗಾಗುತ್ತೆ. ಆ ಪ್ರಶಾಂತತೆ ಹೊರಗೆಲ್ಲೋ ಸಿಗಲ್ಲ. ಹೊರಗಡೆ ಏನೋ ಗಲಾಟೆ ಆಗ್ತದೆ, ನನಗೆ ಗೊತ್ತಾಗುತ್ತದು. ಈಗ ನೋಡ್ಕೊಂಡ್ರೆ ನೋಡಿ, ಮನಸ್ಸು ಆ ಪ್ರಶಾಂತತೆಯನ್ನು ಕಳ್ಕೊಳ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದನ್ನು ತಕ್ಷಣ ಹಿಡಿದೇ ಇದ್ದರೆ ಅದು ಹೋಗ್ಬಿಡುತ್ತೆ. ಎಷ್ಟೊತ್ತು ಆದಮೇಲೆ ಮತ್ತೆ ತುಂಬ ಟೈಮ್ ಬೇಕಾಗುತ್ತೆ ಅದು ವಾಪಸ್ ತಗೊಂಡು ಬರೋದಕ್ಕೆ. ಅದಕ್ಕೆ ಗುರುದೇವ್ ಒಂದು ಉದಾಹರಣೆ ಕೊಡ್ತಾರೆ. ನಾವೀಗ ಮೆಟ್ಲ ಮೇಲೆ ನಿಂತಿರ್ತೀವಿ, ನಮ್ಮ ಕೈಯಿಂದ ಒಂದು ಬಾಲ್ ಕೆಳಗೆ ಬೀಳುತ್ತೆ. ಆ ಫಸ್ಟ್ ಪಿಚ್ಚಿಂಗ್ ಬಿದ್ದ ತಕ್ಷಣ ಹಿಡ್ಕೊಂಡ್ರೆ ಬಾಲ್ ನಮ್ಮ ಕೈಗೆ ಸಿಗುತ್ತೆ. ಇಲ್ಲದೇ ಇದ್ದರೆ ಅದು ಮೆಟ್ಲ ಮೇಲೆ ಹಾರ್ಕೊಂಡು ಹೋಗಿ ಅದೆಲ್ಲೋ ಹೋಗಿರುತ್ತೆ. ನಾನು ಅದನ್ನು ಹೋಗಿ ಹಿಡ್ಕೊಳ್ಳೋ ಅಷ್ಟೊತ್ತಿಗೆ ಆಯಿತು. ಮನಸ್ಸು ಹಾಗೆ. ಅದು ಒಂದು ಸ್ವಲ್ಪ ಮನಸ್ಸಿನ ಸಮತ್ವವನ್ನು ಕಳ್ಕೊಳ್ತಿದೆ ಅನ್ನುವಾಗಲೇ ಹಿಡ್ಕೊಂಡ್ಬಿಡ್ಬೇಕು. ಇರಲಿ ಬಿಡು, ನೋಡೋಣ, ಟೇಸ್ಟಿಯಾಗಿದೆ, ಇದೊಂಚೂರು ಆಗಲಿ, ಗೋಳಾಡಲಿ, ಆಮೇಲೆ ಹಿಡ್ಕೊಂಬರೋಣ ಅಂದರೆ ಸಾಧ್ಯನೇ ಇಲ್ಲ. ಅದಕ್ಕೆ 3 ದಿನ ಬೇಕಾಗತ್ತೆ, 2 ದಿನ ಬೇಕಾಗತ್ತೆ, ಗಂಟೆಗಟ್ಟಲೆ ಹಿಡಿಬೇಕಾಗತ್ತೆ. ಅದಕ್ಕೆ ಈಗ ಮನಸ್ಸಿನ ಪ್ರಶಾಂತತೆ ನನಗೆ ಗೊತ್ತಿತ್ತು. ನಮ್ಗದು ರೂಢಿಯಾಗಿ ಹೋಗ್ಬಿಟ್ಟಿದೆ. ಅಯ್ಯೋ ಒಬ್ಳು ಅಂತಾರೆ, ಬೇಜಾರು ಮಾಡ್ಕೋತೀವಿ, ಈ ಥರದ್ದು ನಡೀತಾನೆ ಇರುತ್ತೆ. ಈಗ ಗೀತೆಯನ್ನು ಓದ್ಮೇಲಾದರೂ ಸಮತ್ವಂ ಯೋಗ ಉಚ್ಯತೆ,
ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋದೇ ನನ್ನ ಕೆಲಸ. ಬೇಕಾದಾಗ್ತಾ ಇರಲಿ ಹೊರಗಡೆ, ನನ್ನ ಮನಸ್ಸು ಪ್ರಶಾಂತವಾಗಿದೆಯೋ ಎಲ್ಲ ಸರಿ ಹೋಗುತ್ತೆ. ಯಾಕಂದರೆ ಸಮತ್ವ ಇರುವಂಥ ಮನಸ್ಸಿನ ಸ್ಥಿತಿಯಲ್ಲಿರುವಂಥವನೇ ಏನಾದರೂ ಮಾಡಲಿಕ್ಕಾಗೋದು. ಮುಂದೆ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಆ ಮನಸ್ಸು ಪ್ರಶಾಂತವಾಗಿದ್ದರಷ್ಟೇ ಆಗೋದು. ಯಾವಾಗ ಮನಸ್ಸು ಪ್ರಶಾಂತವಾಗಿರುತ್ತೋ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದು ಅತ್ಯಂತ ಸುಂದರವಾಗಿ ಆಗತ್ತೆ. ಆದ್ದರಿಂದ ಸಮತ್ವವೇ ಯೋಗ. ಇವತ್ತು ಸುಂದರವಾದ 2 ಶ್ಲೋಕಗಳು, ಕರ್ಮಣ್ಯವಾಧಿಕಾರಸ್ಥೆ ಮತ್ತು ಇದು ಸಮತ್ವಂ ಯೋಗ ಉಚ್ಯತೆ. ಇದೆರಡು ನಾವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು. ಎಷ್ಟೋ ಸಲ ಆಗತ್ತೆ ನಮಗೆ ಏನದು ಫಲಾಸಕ್ತಿಯನ್ನು ತೊರೆದು ಕೆಲಸ ಮಾಡೋದು ಅಂತ ಹೇಳುವಾಗ ವರ್ಕ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಜಾಯ್ ಅನ್ನೋದ ನಮಗೂ ಅನುಭವಕ್ಕೆ ಬಂದಿದೆ. ಕೆಲವು ಸಲ ನೋಡಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಡುಗೆ ಮಾಡ್ತಾ ಇರೋದೇ ಇರಲಿ, ಅಯ್ಯೋ ಇಷ್ಟೊತ್ತಾಗೋಯ್ತು ಇನ್ನೂ ಆಗಲಿಲ್ಲ ಅಂದ್ಕೊಂಡು ಮಾಡೋದು ಬೇರೆ. ಆ ಅಡುಗೆ ಕೆಲಸದಲ್ಲಿ ಸಂಪೂರ್ಣ ತಲ್ಲೀನರಾಗಿ ಕೆಲಸ ಮಾಡ್ತಾ ಇರುವಾಗ ಅದು ಪ್ರತಿಯೊಂದೂ ಚಂದದಲ್ಲಿ ನಾವು ಮಾಡ್ತಾ ಹೋದಾಗ ಆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಲ್ವಾ. ಯಾವಾಗ ಮನಸ್ಸು ಸಮತ್ವದಲ್ಲಿರುತ್ತೋ, ಸಂತೋಷವಾಗಿರುತ್ತೋ, ನಾವು ಮಾಡುವ ಕೆಲಸದಲ್ಲಿ ಕೂಡ ಕುಶಲತೆ ಇರುತ್ತೆ, ಎಲ್ಲವೂ ಸುಂದರವಾಗಿ ಆಗ್ತಾ ಹೋಗುತ್ತೆ. ಇನ್ನೊಂದು ಶ್ಲೋಕ ನೋಡೋಣ. ದೂರೇಣ ಯವರಂ ಕರ್ಮ ಬುದ್ಧಿಯೋಗಾ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಣಾ ಫಲಹೇತವಃ. ಧನಂಜಯನೇ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಲ್ಲಿ ಮಾಡುವ ಕರ್ಮವು ನಿಕೃಷ್ಟವು, ಏಕೆಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ. ನೀನು ಬುದ್ಧಿಯೋಗಕ್ಕೆ ಶರಣಾಗು. ಫಲಕ್ಕೆ ಆಸೆ ಪಡುವವರು ಕನಿಕರಕ್ಕೆ ಯೋಗ್ಯರು. ಹೌದಾ? ಬುದ್ಧಿಯೋಗ, ಇಂಟೆಲೆಕ್ಚುಯಲ್ಸ್ ಅಂಡ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಈ ಕೆಲವರು ಏನೇ ಕೆಲಸ ಮಾಡುವಾಗ ಬುದ್ಧಿವಂತಿಕೆ ತೋರಿಸ್ಕೊಳಕ್ ಹೋಗ್ತಾರೆ. ಅವಾಗ ಹೇಳ್ತಾರೆ ನೀನೇನು ಹೆಚ್ಚಿಗೆ ಬುದ್ಧಿವಂತಿಕೆ ತೋರಿಸ್ಬೇಡ ಅಂತ. ಬುದ್ಧಿವಂತರಾಗಿ ಕೆಲಸ ಮಾಡೋದು ಬೇರೆ, ಬುದ್ಧಿವಂತಿಕೆ ತೋರಿಸ್ಕೊಳ್ಳೋದು ಬೇರೆ ಅಲ್ವಾ. ಇಲ್ಲಿ ಭಗವಂತ ಏನು ಹೇಳ್ತಾ ಇರೋದು, ಬುದ್ಧಿವಂತನಾಗಿ ಕೆಲಸ ಮಾಡು ಅಂದರೆ ಆ ಕೆಲಸದಲ್ಲಿ ಕುಶಲತೆ ಇರಲಿ ಅಂತ. ವರ್ಕ್ ಬಿಕಮ್ಸ್ ಎ ಗ್ಲೋರಿ. ಅವಾಗ ಕುಶಲತೆ ಏನೇ ಮಾಡಿದ್ರೂ ಸುಂದರವಾಗಿರುತ್ತೆ. ಈಗ ಯಾವುದೋ ಒಂದು ಕೆಲಸ ಮಾಡಿದರೆ ಇದು ಯಾರು ಮಾಡಿದ ಕೆಲಸ ಅನ್ನೋ ಥರ ಇರಬೇಕು. ಅದು ಬುದ್ಧಿವಂತರು ಮಾಡೋ ಕೆಲಸ. ಬುದ್ಧಿವಂತಿಕೆ ತೋರಿಸ್ಕೊಳಕ್ ಮಾಡೋರ ಕೆಲಸ ಏನೋ ಅವ್ರು ತೋರಿಸ್ತಾರೆ, ನಾನೇ ಮಾಡಿದ್ದು ಇದು ಅಂತ, ಯಾರಾದರೂ ಮೆಚ್ಚುಗೆ ಹೇಳಲಿ ಅಂತ. ಧನಂಜಯನೇ, ಬುದ್ಧಿಯೋಗಕ್ಕಿಂತ ಬೇರೆ ರೀತಿಯಾಗಿ ಮಾಡುವ ಕರ್ಮವು ನಿಕೃಷ್ಟ. ಅಂದರೆ ತುಂಬ ಸುಂದರವಾಗಿ ಕುಶಲತೆಯಿಂದ ಮಾಡೋ ಕೆಲಸ ಬಿಟ್ಟರೆ ಎಲ್ಲವೂ ನಿಕೃಷ್ಟ. ಏಕೆಂದರೆ ಅದು ಫಲವನ್ನು ಬಯಸಿ ಮಾಡುವ ಕರ್ಮ. ಹೇಳಿದೆ ಅಲ್ವಾ, ಬುದ್ಧಿವಂತರು ಮತ್ತು ಬುದ್ಧಿವಂತಿಕೆಯಿಂದ ಮಾಡೋರು ಇದು ನಾನೇ ಮಾಡಿದ್ದು ಅಂತ ಯಾರಿಗಾದ್ರೂ ಗೊತ್ತಾಗಬೇಕು, ಅವ್ರು ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು, ಕರ್ಮಫಲ ಇಟ್ಕೊಂಡೇ ಮಾಡೋದು. ಬುದ್ಧಿವಂತರು ಮಾಡೋದು ಹಾಗಲ್ಲ. ಕೆಲಸ ಮಾಡಿರ್ತಾರೆ ಯಾರಾದ್ರೇನಂತೆ, ಆ ಕೆಲಸ ಯಾರು ಮಾಡಿದ್ದು ಅಂತ ಕೇಳೋ ಥರ ಮಾಡಿಸ್ತಾರೆ ಅವರು. ನೀನು ಬುದ್ಧಿಯೋಗಕ್ಕೆ ಶರಣಾಗು ಅಂದರೆ ಆ ಕುಶಲತೆಯಿಂದ ಕೆಲಸವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಸುಂದರವಾದ ಶ್ಲೋಕಗಳು. ಇನ್ನು ಮುಂದಿಂದೆಲ್ಲ ಬಹಳ ಆತ್ಮತತ್ವದಲ್ಲಿ ನಮ್ಗೆ ಅರ್ಥ ಆಗದಿದ್ರು ಅದು ಚೆನ್ನಾಗಿ ಅನ್ನಿಸ್ತು. ಆದರೆ ಈಗ ಅರ್ಥ ಆಗ್ತಾ ಇದೆ, ಇದು ಚೆನ್ನಾಗಿ ಅನ್ಸಕ್ಕೆ ಶುರುವಾಗತ್ತೆ ನಮಗಿನ್ನೆಲ್ಲ. ಮುಂದುವರ್ಸೋಣ. ಕರ್ಮಯೋಗ ದಿನನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ಬುದ್ಧಿಯೋಗ, ಕರ್ಮಯೋಗ, ಸಮತ್ವಂ ಯೋಗ ಯುಚ್ಯತೆ.